ಹರೇ ಕೃಷ್ಣ. ಎಲ್ಲರಿಗೂ ಬೆಳಗಿನ ಶ್ರೀಮದ್ ಭಾಗವತಂ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು 4ನೇ ಸ್ಕಂದದ 14ನೇ ಅಧ್ಯಾಯದ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಗಳಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಗುರುಜಿ, ನನ್ನ ಹತ್ರ ಕನ್ನಡ ಬುಕ್ ಇದೆ, ಇಂಗ್ಲೀಷ್ ಬುಕ್ ಇದೆ. ಯಾರಾದರೂ ಕನ್ನಡ, ನಾನು ಶ್ಲೋಕ ಓದ್ತೀನಿ, ಕನ್ನಡ ನೋಡ್ತಾರೆ. ಸೊ 4.14.39 ಆ್ಯಂಡ್ 40 ಎರಡು ಶ್ಲೋಕವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು. ತದ್ ಉಪದ್ರವಂ ಅಜ್ಞಾಯ ಲೋಕಸ್ಯ ವಸುಲುಂಪತಾಂ ಭರ್ತರಿ ಉಪರತೆ ತಸ್ಮಿನ್ ಅನ್ಯೋನ್ಯಂ ಚ ಜಿಘಾಂಸತಾಂ. ಚೋರಪ್ರಾಯಂ ಜನಪದಂ ಹೀನಸತ್ವಂ ಅರಾಜಕಂ ಲೋಕಾನಾವಾರಯನ್ ಶಕ್ತಾ ಅಪಿ ತದ್ದೋಷದರ್ಶಿನಃ. ಹರೇ ಕೃಷ್ಣ. ಯಾರಾದರೂ ಅನುವಾದ ಮತ್ತು ಭಾವಾರ್ಥ? ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಮೇಲಕ್ಕೆದ್ದ ಆ ಧೂಳು ಗಾಳಿಯನ್ನು ನೋಡಿ ಋಷಿಗಳು ವೇಲರಾಜನ ಸಾವಿನಿಂದಾಗಿ ಬೇಕಾದಷ್ಟು ಅನರ್ಥಗಳು ಸಂಭವಿಸಿವೆ ಎಂದು ಅರ್ಥ ಮಾಡಿಕೊಂಡರು. ಸರ್ಕಾರವಿಲ್ಲದೆ ರಾಜ್ಯದಲ್ಲಿ ಕಾನೂನು ಕಟ್ಟಳೆ ಕುಸಿದು ಬಿದ್ದಿತ್ತು. ಕೊಲೆ ಪಾತಕಿಗಳು, ಕಳ್ಳರು, ದುಷ್ಟರು ಎಲ್ಲೆಲ್ಲೂ ವಿಜೃಂಭಿಸುತ್ತಿದ್ದರು. ಜನರ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದರು. ಋಷಿಗಳಿಗೆ ಅವರ ಈ ದೌರ್ಜನ್ಯವನ್ನು ನಿಗ್ರಹಿಸುವ ಸಾಮರ್ಥ್ಯ ರಾಜನನ್ನೇ ತಮ್ಮ ಮಂತ್ರಬಲದಿಂದ ಸಂಹರಿಸಿದ ಹಾಗೆ ಇದ್ದಿದ್ದಾದರೂ ತಾವು ಹಾಗೆ ಮಾಡುವುದು ಸೂಕ್ತವಲ್ಲ ಎಂದು ಅವರು ಭಾವಿಸಿದರು. ಹಾಗಾಗಿ ಆ ವಿಕ್ಷೋಭೆಯನ್ನು ತಡೆಯಲು ಅವರು ಪ್ರಯತ್ನ ಮಾಡಲಿಲ್ಲ. ಭಾವಾರ್ಥ: ಋಷಿಗಳು ಸಾಧು ಸತ್ಪುರುಷರು ರಾಜನಾಗಿದ್ದ ವೇನನನ್ನು ತುರ್ತು ಸಂದರ್ಭ ಒದಗಿದುದರಿಂದಾಗಿ ಸಂಹರಿಸಿದರು. ಆದರೆ ವೇನನು ಸತ್ತ ಮೇಲೆ ಸಾಮ್ರಾಜ್ಯದಲ್ಲಿ ತಲೆ ಎತ್ತಿದ ವಿಕ್ಷೋಭೆಯನ್ನು, ಕಳ್ಳಕಾಕರ ಉಪಟಳವನ್ನು ಅಡಗಿಸಲು ಸೂಕ್ತವಾದ ಬಲಿಷ್ಠ ಸರ್ಕಾರದ ರಚನೆಯನ್ನು ಅವರು ಮಾಡಲಿಲ್ಲ. ಕೊಲ್ಲುವುದು ಬ್ರಾಹ್ಮಣರಿಗೆ, ತಂತರಿಗೆ ಹೇಳಿದ ಕರ್ತವ್ಯವಲ್ಲ. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಅವರು ಆ ಕೆಲಸವನ್ನು ಮಾಡಬೇಕಾಗಬಹುದು. ತಮ್ಮ ಮಂತ್ರಶಕ್ತಿಯಿಂದಲೇ ಅವರು ಆ ದುಷ್ಟರನ್ನು ಸದೆ ಬಡಿಯಬಹುದಾಗಿದ್ದಿತ್ತು. ಆದರೆ ಹಾಗೆ ಮಾಡುವುದು ಕ್ಷತ್ರಿಯ ರಾಜರ ಕರ್ತವ್ಯವೆಂದು ಅವರು ನಿರ್ಧರಿಸಿದರು. ಕಳ್ಳರನ್ನು ನಿಗ್ರಹಿಸಲು ಅವರು ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ. ಓಂ ತತ್ಸತ್. ಹರೇ ಕೃಷ್ಣ. ಓಂ ಜ್ಞಾನತಿಮಿರಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ
ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायिते कृष्णाय कृष्णचैतन्य नामिने गौरत्तसे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे। मूकं कृतिवाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनकारणं परमानन्दमाधवं श्रीचैतन्येश्वरम्। ಹರೇ ಕೃಷ್ಣ. ಗುರುಗಳಿಗೆ ಮತ್ತು ಹಿರಿಯರಿಗೆ ನಮಸ್ಕರಿಸುತ್ತಾ ಶ್ರೀಮದ್ ಭಾಗವತದ ಈ ಒಂದು ಶ್ಲೋಕವನ್ನು ಚರ್ಚೆ ಮಾಡೋದಕ್ಕೆ ನಾನು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀಮದ್ ಭಾಗವತದಲ್ಲಿ ಹಲವಾರು ವಿಷಯಗಳು ಬರ್ತವೆ. ಕೃಷ್ಣನಿಗೆ ಕುರಿತಾದಂತಹ ಹಲವಾರು ವಿಷಯಗಳು ಭಾಗವತದಲ್ಲಿ ಆಚಾರ್ಯರು ಭಾಗವತದ ಪಾತ್ರಗಳು ಕೊಟ್ಟಿದ್ದಾರೆ. ಸೊ ಭಾಗವತದಲ್ಲಿ ಕೇವಲ ಕೃಷ್ಣನ ಕುರಿತಾಗಿ ಮಾತ್ರವಲ್ಲ, ಕೃಷ್ಣನ ಭಕ್ತರು ಮತ್ತು ಕೃಷ್ಣನ ಭಕ್ತರು ಹೇಗೆ ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು ಅದರ ಬಗ್ಗೆ ಕೂಡ ಹೇಳಲಾಗಿದೆ. ಸೊ ಭಕ್ತ, ಭಗವಾನ್ ಆ್ಯಂಡ್ ಭಕ್ತಿ ಈ ಮೂರು ತತ್ವಗಳನ್ನು ಭಾಗವತದಲ್ಲಿ ವರ್ಣಿಸಿದ್ದಾರೆ. ಸೊ ಭಗವಂತ ಕೃಷ್ಣ ಮತ್ತು ಭಗವಂತನ ಹಲವಾರು ಭಕ್ತರು ಕೂಡ ಇದ್ದಾರೆ, ಡಿವೋಟೀಸ್ ಆಫ್ ದ ಲಾರ್ಡ್, ಮತ್ತು ಅವರ ಮಧ್ಯೆ ಇರುವಂತಹ ಭಕ್ತಿಯ ಸಂಬಂಧ, ಭಕ್ತಿಪೂರ್ವಕ ಸಂಬಂಧವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಆದರೆ ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಅಧ್ಯಾಯದಲ್ಲಿ ಭಕ್ತಿಯ ಬಗ್ಗೆ ಒಂದು ಚೂರು ವಿಷಯಗಳು ಬರ್ತಾ ಇಲ್ಲ. ಒಬ್ಬ ರಾಜರಿದ್ದ, ಅವನ ಹೆಸರು ವೇಣ, ಅವನು ದುಷ್ಟನಾಗಿದ್ದ, ಮತ್ತು ಹಲವಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ, ಪ್ರಜೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ರಾಜನಾಗಿ ಪ್ರಜೆಗಳಿಗೆ ರಕ್ಷಣೆಯನ್ನು ಕೊಡಬೇಕು, ಆದರೆ ರಾಜನಾಗಿ ಪ್ರಜೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ, ಕಷ್ಟವನ್ನು ಕೊಡ್ತಾ ಇದ್ದ. ಸೊ ಆ ಕಾರಣದಿಂದ ಎಲ್ಲರಿಗೂ ತುಂಬ ಪ್ರಜೆಗಳಿಗೆ ತುಂಬ ಕಷ್ಟವಾಗಿತ್ತು. ಪ್ರಜೆಗಳು ರಿಕ್ವೆಸ್ಟ್ ಮಾಡ್ತಾಯಿದ್ರು ಯಾರಾದರೂ ಬಂದು ಕಾಪಾಡಬೇಕು ಅಂತ. ಆದರೆ ರಾಜನೇ ಕಳ್ಳನಾದಾಗ ಯಾರು ಕಾಪಾಡೋಕ್ಕೆ ಸಾಧ್ಯ? ಆಗ ಬ್ರಾಹ್ಮಣರು ಈ ಕೆಲಸವನ್ನು ತಮ್ಮ ಕೈಯಲ್ಲಿ ತಗೊತಾರೆ. ಆ್ಯಕ್ಚುಲಿ ಕೊಲ್ಲುವುದು ಬ್ರಾಹ್ಮಣರ ಕರ್ತವ್ಯವಲ್ಲ. ಬ್ರಾಹ್ಮಣರ ಕರ್ತವ್ಯ ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹ, ಇವು ಬ್ರಾಹ್ಮಣರ ಕರ್ತವ್ಯಗಳು. ಆದರೆ ಇಲ್ಲಿ ನೋಡ್ತೀವಿ, ಈ ಅಧ್ಯಾಯದಲ್ಲಿ ಬ್ರಾಹ್ಮಣರು ತಮ್ಮ ಕರ್ತವ್ಯವನ್ನು ಬಿಟ್ಟು ಬೇರೆ ಕರ್ತವ್ಯವನ್ನು, ಕ್ಷತ್ರಿಯನ ಧರ್ಮವನ್ನು, ಕೊಲ್ಲುವುದನ್ನು ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಕೆಲವೊಮ್ಮೆ ಪ್ರಶ್ನೆ ಬರ್ಬೋದು, ಸಂಶಯ ಬರ್ಬೋದು, ರೈಟ್? ಸೊ ಯಾಕೆ ಅಂತಂದರೆ ಬ್ರಾಹ್ಮಣರದ್ದು ಒಂದು ಜವಾಬ್ದಾರಿ ಇದೆ. ಜವಾಬ್ದಾರಿಯನ್ನು ಧರ್ಮದ ಪ್ರಚಾರ ಮಾಡುವುದು. ಧರ್ಮಕ್ಕೆ ವಿರುದ್ಧವಾಗಿ ಯಾರಾದರೂ ನಿಂತರೆ ಅವರನ್ನು ವಾಗ್ವಾದದಲ್ಲಿ ಸೋಲಿಸುವುದು, ಅಧರ್ಮ ಪ್ರಚಾರ ಮಾಡುವವರನ್ನು ವಾಗ್ವಾದದಲ್ಲಿ ಸೋಲಿಸಿ ಧರ್ಮವನ್ನು ಸ್ಥಾಪನೆ ಮಾಡೋದು ಅವರ ಕರ್ತವ್ಯ. ಆದರೆ ಕೆಲವೊಮ್ಮೆ ಆಪದ್ಧರ್ಮ ಅಂತ ಬರ್ತದೆ. ಆಪದ್ಧರ್ಮ ಅಂದ್ರೇನು? ಎಮರ್ಜೆನ್ಸಿ ಡ್ಯೂಟೀಸ್. ಯಾರೂ ಇಲ್ಲದೇ ಇರುವಾಗ, ಕ್ಷತ್ರಿಯನು ಯಾರೂ ಇಲ್ಲದೇ ಇರುವಾಗ ಕ್ಷತ್ರಿಯನ ಧರ್ಮವನ್ನು ಇನ್ನೊಬ್ಬರು ಮಾಡಬೇಕಾಗ್ತದೆ. ದಟ್ಸ್ ಕಾಲ್ಡ್ ಆಪದ್ಧರ್ಮ, ಎಮರ್ಜೆನ್ಸಿ ಡ್ಯೂಟೀಸ್. ಉದಾಹರಣೆಗೆ ಯಾರಾದರೂ ಟೆರರಿಸ್ಟ್ ಅಟ್ಯಾಕ್ ಮಾಡೋಕ್ಕೆ ಬಂದರೆ, ಸಪೋಸ್ ಅಲ್ಲಿ ಪೊಲೀಸರು ಬಂದಿಲ್ಲ, ಪೊಲೀಸರಿಗೆ ಏನು ಇನ್ಫಾರ್ಮೇಷನ್ ಹೋಗಿಲ್ಲ, ಆಗ ಸಾಮಾನ್ಯ ನಾಗರಿಕರು ಕೂಡ ಕೈಯಲ್ಲಿ ಏನು ಸಿಗುತ್ತೋ ಅದನ್ನು ತಗೊಂಡು ರಕ್ಷಣೆ ಮಾಡ್ತಾರೆ ಅಥವಾ ಹೋರಾಡ್ತಾರೆ. ಸೊ ದಟ್ಸ್ ಆಪದ್ಧರ್ಮ. ಅದು ಅವರ ಧರ್ಮವಲ್ಲ. ಆದರೆ ಆಪತ್ತು ಕಾಲಿನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ವರ್ಣದ ಅಥವಾ ಇನ್ನೊಬ್ಬನ ಕೆಲಸವನ್ನು ಮಾಡಬೇಕಾಗ್ತದೆ. ದಟ್ಸ್ ಕಾಲ್ಡ್ ಆಪದ್ಧರ್ಮ, ಎಮರ್ಜೆನ್ಸಿ ಡ್ಯೂಟೀಸ್. ಅದು ಪದೇ ಪದೇ ಬರುವುದಿಲ್ಲ, ಯಾವಾಗೋ ಒಮ್ಮೆ ಬರ್ತದೆ. ಆಗ ಆಪದ್ಧರ್ಮವನ್ನು ಮಾಡಬೇಕಾಗ್ತದೆ.
ಸ್ವಯಂ ರಕ್ಷಣೆಗಾಗಿ ಅಥವಾ ಇನ್ನೊಬ್ಬರ ರಕ್ಷಣೆಗಾಗಿ ಅಥವಾ ಸಮಾಜದ ರಕ್ಷಣೆಗಾಗಿ ಆಪದ್ಧರ್ಮವನ್ನು ಸ್ವೀಕರಿಸಬೇಕಾಗ್ತದೆ. ಸೊ ಇಲ್ಲಿ ವೇಣ ತುಂಬ ಭಯಂಕರ ಕ್ರೂರಿಯಾಗಿದ್ದ. ರೈಟ್, ಅವನು ಚಿಕ್ಕವನಿರುವಾಗಲೇ ಎಷ್ಟೊಂದು ಕ್ರೂರತನವನ್ನು ಮಾಡ್ತಾ ಇದ್ದ. ಆಟ ಆಡುವಾಗ ತನ್ನ ಸ್ನೇಹಿತರ ಜೊತೆ ಆಟ ಆಡುವಾಗ ಸ್ನೇಹಿತರನ್ನೇ ಕೊಂದಾಗ್ತಾ ಇದ್ದ. ಅಂತಹ ಒಂದು ಕ್ರೂರತನ. ರೈಟ್, ಯಾರಾದರೂ ಇದ್ದಾರೆ ಆ ರೀತಿ ಆಟ ಆಡ್ತಾ ಕೊಲ್ಲುವಂತಹ ಪ್ರವೃತ್ತಿಗಳು? ಸೊ ಇವನ ಹತ್ರ ಅಂಥ ಪ್ರವೃತ್ತಿ ಇತ್ತು. ಇದರ ಅರ್ಥ ಏನು? ವೇಣ ವಾಸ್ ವೆರಿ ವೆರಿ ಕ್ರೂರಲ್, ತುಂಬ ಕ್ರೂರತನ ಅವನಲ್ಲಿತ್ತು. ಯಾಕೆಂದರೆ ಅವರ ಪೂರ್ವಜರು ಮೃತ್ಯುವಿನ ವಂಶದಲ್ಲಿ ಬರುವಂಥವರು. ಬಿಕಾಸ್ ವೇಣನ ತಾಯಿ ಮೃತ್ಯುವಿನ ಮಗಳು. ಸೊ ಆ ಮೃತ್ಯುವಿನ ಗುಣ, ಅದು ಕ್ರೂರತನ ಏನಿದೆ, ಅದು ವೇಣನಲ್ಲಿ ಬಂತು. ಆ ಕಾರಣದಿಂದ ವೇಣ ತುಂಬ ಕ್ರೂರತನವನ್ನು ಮಾಡ್ತಾ ಇದ್ದ. ಸೊ ಈ ಸುದ್ದಿ ಗೊತ್ತಾದಾಗ ಬ್ರಾಹ್ಮಣರು ಅವನಿಗೆ ಸಲಹೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸಾಕಷ್ಟು ಮಂತ್ರಣವನ್ನು ಕೊಡ್ತಾರೆ, ಸಜೆಷನ್ಸ್ ಕೊಡ್ತಾರೆ ಯಾವ ರೀತಿ ಆಡಳಿತ ಮಾಡಬೇಕು ಅಂತ. ಆದರೆ ವೇಣ ಯಾರ ಮಾತನ್ನು ಕೇಳಲಿಲ್ಲ. ತನ್ನ ಸ್ವಂತ ಇಚ್ಛೆಯಂತೆ ಅವನು ಮಾಡ್ತಾ ಇದ್ದ, ಸ್ವತಂತ್ರವಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಇನ್ನೊಂದು ಕೆಲಸ ಮಾಡಿದ ಅವನು, ಅದೇನಂತಂದರೆ ಎಲ್ಲ ಪೂಜೆ ಕಾರ್ಯಗಳನ್ನು ನಿಲ್ಲಿಸಿಬಿಟ್ಟ. ಎಲ್ಲರೂ ನನ್ನ ಪೂಜೆಯನ್ನೇ ಮಾಡಬೇಕು. ಇಂದಿನಿಂದ ಯಾವ ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೆಯುವುದಿಲ್ಲ, ದೀಪ ಬೆಳಗುವುದಿಲ್ಲ. ಎಲ್ಲ ಕಡೆ ನನ್ನ ಪೂಜೆ ಮಾತ್ರ ನಡೆಯಬೇಕು. ಎಲ್ಲ ದೇವಾಲಯಗಳಲ್ಲಿ, ಎಲ್ಲ ಮನೆಗಳಲ್ಲಿ ನನ್ನ ಮೂರ್ತಿ ಇಟ್ಟು, ನನ್ನ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಯಾರು ವಿಷ್ಣುವಿನ ಮಂತ್ರವನ್ನು ಅಥವಾ ದೇವತೆಗಳ ಮಂತ್ರವನ್ನು ಜಪಿಸುವಾಗಿಲ್ಲ, ಎಲ್ಲರೂ ನನ್ನ ಮಂತ್ರವನ್ನೇ ಜಪಿಸಬೇಕು. ಓಂ ವೇಣಾಯ ನಮಃ. ಸೊ ಈ ರೀತಿ ವೇಣ ಒಂದು ರೂಲ್ ತರ್ತಾನೆ, ಒಂದು ಶಾಸನವನ್ನು ತರ್ತಾನೆ. ಈ ಶಾಸನವನ್ನು ತಂದಾಗ ಬ್ರಾಹ್ಮಣರಿಗೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಬ್ರಾಹ್ಮಣರ ಧರ್ಮವನ್ನೇ ಕತ್ಕೊಂಡ್ಬಿಟ್ಟ ಅವನು. ರೈಟ್, ಪಠನ ಪಾಠನ ಯಾಜನೆ ಯಾರು ಅವನನ್ನು ರಾಜನಾಗಿ ಮಾಡಿದ್ರೋ ಅವರ ಧರ್ಮವನ್ನೇ ಅವನು ಕತ್ಕೊಂಡ್ಬಿಟ್ಟ. ಧರ್ಮಾಚರಣೆ ಮಾಡೋದಕ್ಕೆ ಬಾಧಿಯಾಗಿಬಿಟ್ಟ. ಆದ ಕಾರಣದಿಂದ ಬ್ರಾಹ್ಮಣರಿಗೆ ಕೋಪ ಬಂತು. ಆಗ ಬ್ರಾಹ್ಮಣರು ಧರ್ಮವನ್ನು ಅಥವಾ ಕ್ಷತ್ರಿಯ ಧರ್ಮವನ್ನು ತಮ್ಮ ಕೈಯಲ್ಲಿ ತಗೊಳ್ತಾರೆ. ರೈಟ್, ಕಾನೂನನ್ನು ತಮ್ಮ ಕೈಯಲ್ಲಿ ತಗೊಂಡು ಕಾನೂನಿನ ರಕ್ಷಣೆ ಮಾಡುವುದಕ್ಕೆ ಹೋಗ್ತಾರೆ. ಆಗ ಎಲ್ಲ ಬ್ರಾಹ್ಮಣರು ವೇಡನ ಹತ್ರ ಬಂದು ಅಂತ ಹೇಳ್ತಾರೆ. ಡಿಸಪಾಯಿಂಟ್ಮೆಂಟ್. ಸೊ ಬ್ರಾಹ್ಮಣರ ಒಂದು ಡಿಸಪಾಯಿಂಟ್ಮೆಂಟಿಂದ, ರೈಟ್, ಕೇವಲ ಹುಂಕಾರದಿಂದ ವೇಣ ಆ ಕ್ಷಣದಲ್ಲಿ ದೇಹವನ್ನು ತ್ಯಾಗ ಮಾಡಿ ಸತ್ತು ಬಿಡ್ತಾನೆ. ಸೊ ದಟ್ಸ್ ವಾಟ್ ಹ್ಯಾಪೆಂಡ್. ಸೊ ವೇಣ ಸತ್ತ ಮೇಲೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ವೇಣನ ರಾಜ್ಯದಲ್ಲಿ ಅಫ್ಕೋರ್ಸ್ ಬೇರೆ ಯಾರ ಪೂಜೆ ಮಾಡೋಕ್ಕೆ ಬಿಡದೇ ಇದ್ದರೂ ಕೂಡ ವೇಣ ತುಂಬ ಸ್ಟ್ರಾಂಗ್ ಆಗಿ ಸ್ಟ್ರಿಕ್ಟ್ ಆಗಿದ್ದ. ಯಾರೇ ಕಳ್ಳತನ ಮಾಡೋವಾಗಿಲ್ಲ, ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡೋವಾಗಿಲ್ಲ. ಅವನೇ ಲೂಟಿ ಮಾಡ್ತಾ ಇದ್ದ. ವೇಣ ವಾಸ್ ಸ್ಟೀಲಿಂಗ್, ಬಟ್ ಬೇರೆ ಯಾರಿಗೂ ಬಿಡ್ತಾ ಇರಲಿಲ್ಲ. ಆದರೆ ವೇಣ ಸತ್ತ ಮೇಲೆ ಎಲ್ಲ ಕಳ್ಳರು, ದರೋಡೆಕೋರರು ಎಲ್ಲರೂ ಹೆಚ್ಚಾಗ್ತಾರೆ. ಸೊ ಎಷ್ಟು ಜನ ದರೋಡೆ ಮಾಡೋಕ್ಕೆ ಬರ್ತಾರೆ ಅಂದರೆ ಅಲ್ಲಿ ಧೂಳಿನ ಗಾಳಿಯೇ ಬೀಸ್ತಾ ಇತ್ತು. ಸೊ ಡಸ್ಟ್ ಸ್ಟಾರ್ಮ್ ಅಂತ ಕರೀತಾರೆ. ಸೊ ಈ ದೃಶ್ಯವನ್ನು ನೋಡಿ ಎಲ್ಲ ಪ್ರಜೆಗಳಿಗೆ ಇನ್ನಿಷ್ಟು ಭಯವಾಯಿತು. ಅಟ್ಲೀಸ್ಟ್ ಬ್ಯಾಡ್ ಕಿಂಗ್ ವಾಸ್ ಬೆಟರ್ ದೆನ್ ನೋ ಕಿಂಗ್. ರೈಟ್, ಕೆಟ್ಟ ರಾಜ ಇದ್ದ, ಆದರೆ ಬೇರೆಯವರನ್ನು ನಿಗ್ರಹಿಸ್ತಾ ಇದ್ದ. ಆದರೆ ಈಗ ಸಾವಿರಾರು ಕಳ್ಳರು ಹುಟ್ಟಿಬಿಟ್ಟಿದ್ದಾರೆ. ಸೊ ಡಿಸೈಡ್ ಅ ಬ್ಯಾಡ್ ಅಂಕಲ್ ಈಸ್ ಬೆಟರ್ ದೆನ್ ನೋ ಅಂಕಲ್. ಅದೇ ರೀತಿ ಬ್ಯಾಡ್ ಕಿಂಗ್ ಈಸ್ ಬೆಟರ್ ದೆನ್ ನೋ ಕಿಂಗ್. ಈಗ ರಾಜ ಇಲ್ಲ, ಆದ ಕಾರಣ ಕಳ್ಳರು ಹೆಚ್ಚಿದ್ದಾರೆ. ಸೊ ಈಗೇನು ಮಾಡುವುದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಸೊ ಋಷಿಗಳು ಕೂಡ ನೋಡ್ತಾರೆ, ಪ್ರಜೆಗಳಿಗೆ ತೊಂದರೆ ಆಗ್ತಿರೋದನ್ನು ನೋಡ್ತಾರೆ. ಎಲ್ಲ ಋಷಿಗಳು ಒಟ್ಟಿಗೆ ಸೇರ್ತಾರೆ. ಸರಸ್ವತಿ ನದಿಯ ತಟದಲ್ಲಿ ಕುಳಿತುಕೊಂಡು ಡಿಸ್ಕಸ್ ಮಾಡ್ತಾರೆ ಏನು ಮಾಡಬೇಕು ಅಂತ. ಸೊ ಈ ರಾಜ್ಯದಲ್ಲಿ ಹಲವಾರು ಅಪಶಕುನಗಳು ಕಾಣಿಸ್ತಾ ಇದ್ದಾವೆ, ತೊಂದರೆಗಳು ಕಾಣಿಸ್ತಾ ಇದ್ದಾವೆ. ಸೊ ರಾಜನಿಲ್ಲದೆ ಕಾರಣದಿಂದ ಈ ಒಂದು ದುರ್ಭಾಗ್ಯ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ.
ಸೊ ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ರು. ಈ ರೀತಿ ಚರ್ಚೆ ಮಾಡುವಾಗ ಒಂದು ಧೂಳಿನ ಗಾಳಿ ಬೀಸ್ತಾ ಇತ್ತು. ಇನ್ನು ಈ ರೀತಿ ಧೂಳು ಗಾಳಿ ಬೀಸ್ತಾ ಇದೆ ಅಂತ ನೋಡಿದಾಗ ಆ್ಯಕ್ಚುಲಿ ಕಳ್ಳರೆಲ್ಲ ಕುದುರೆ ಮೇಲೆ ಓಡ್ತಾ ಇದ್ರು. ಕುದುರೆ ಮೇಲೆ ಓಡಿ ಹೋಗುವಾಗ ಆ ಕುದುರೆಗಳ ಕಾಲಿನ ಧೂಳು ಮೇಲೆ ಏರಿ ಫುಲ್ ಧೂಳಾಗಿತ್ತು. ಸೊ ಇಷ್ಟು ಜನ ಕಳ್ಳರು ಓಡುತ್ತಾ ಇದ್ರು. ಸೊ ಇದನ್ನು ನೋಡಿ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರು ಯೋಚನೆ ಮಾಡ್ತಾರೆ, ಇಲ್ಲ ನಾವು ಈಗ ಇವರ ಜೊತೆ ಯುದ್ಧ ಮಾಡಲು ಸಾಧ್ಯ ಇಲ್ಲ. ನಮ್ಮ ಹತ್ರ ಇದೆ, ಯುದ್ಧ ಮಾಡುವ ಸಾಮರ್ಥ್ಯವಿದೆ, ಯುದ್ಧ ಮಾಡದೇ ಕೂಡ ಇವರನ್ನು ಕೊಲ್ಲುವ ಸಾಮರ್ಥ್ಯವಿದೆ. ಬ್ರಾಹ್ಮಣರು ಒಂದು ಮಂತ್ರೋಚ್ಚಾರಣೆ ಮಾಡಿದರೆ ಸಾಕು, ಅವರಲ್ಲೇ ಸತ್ತುತ್ತಾರೆ. ರೈಟ್. ನಾವು ನೋಡ್ತೀವಿ ಮಹಾಭಾರತದಲ್ಲೂ ಕೂಡ ಪರೀಕ್ಷಿತ ಮಹಾರಾಜರು ತಮ್ಮ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಪರೀಕ್ಷಿತನ ಮಗನಾದಂತಹ ಜನಮೇಜಯ ಒಂದು ಸರ್ಪ ಯಾಗವನ್ನು ಮಾಡ್ತಾನೆ. ಎಲ್ಲ ಸರ್ಪಗಳನ್ನು ಬೆಂಕಿಯಲ್ಲಿ ಹಾಕಿ ಸುಡುವುದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾನೆ. ಆಗ ಇಂದ್ರ ತಕ್ಷಕನಿಗೆ ರಕ್ಷಣೆಯನ್ನು ಕೊಡೋಕ್ಕೆ ಹೋಗ್ತಾನೆ. ಆ್ಯಕ್ಚುಲಿ ತಕ್ಷಕ ಇಂದ್ರನ ಆಶ್ರಯದಲ್ಲಿ ಬರ್ತಾರೆ, ನನಗೆ ರಕ್ಷಣೆ ಕೊಡುವಂತ. ಆಗ ಇಂದ್ರ ತಕ್ಷನಿಗೆ ರಕ್ಷಣೆ ಕೊಡ್ತಾ ಇದ್ದ. ಆದರೆ ಆ ಸಮಯದಲ್ಲಿ ಬ್ರಾಹ್ಮಣರು ಇಂದ್ರನನ್ನು ಕೂಡ ಆಹುತಿ ಕೊಡೋದಕ್ಕೆ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಒಂದು ಬ್ರಹ್ಮದೇವರು ಬಂದು ತಡೆಗಿಡ್ತಾರೆ, ಬೇಡ ಬೇಡ ಅಂತ. ಸೊ ಬ್ರಾಹ್ಮಣರಲ್ಲಿ ಅಂಥ ಶಕ್ತಿ ಇದೆ, ಆದರೆ ಬ್ರಾಹ್ಮಣರು ಈ ಶಕ್ತಿಯನ್ನು ಬಳಸ್ಕೊಳ್ಳುವುದಿಲ್ಲ. ಜನರಲಿ ದೇ ಡೋಂಟ್ ಯೂಸ್ ಇಟ್. ತುಂಬ ಸಾವಿರಾರು ವರ್ಷ ತಪಸ್ಸನ್ನು ಮಾಡಿ ಅವರು ಈ ಒಂದು ಶಕ್ತಿಯನ್ನು ಗಳಿಸಿದ್ದಾರೆ. ಈ ರೀತಿ ಯುದ್ಧ ಮಾಡೋದರಲ್ಲಿ, ಶಾಪ ಕೊಡೋದರಲ್ಲಿ ಅವರು ಈ ಶಕ್ತಿಯನ್ನು ಬಳಸಿಕೊಂಡರೆ ಅದರ ಹಾನಿ ಆಗ್ತದೆ, ಡಿಮಿನಿಷಸ್. ಸೊ ಉದಾಹರಣೆಗೆ ತುಂಬ ತಪಸ್ಸು ಮಾಡ್ತಾರೆ ಸಾಧು ಸಂತರು. ಯಾರೊಬ್ಬರು ಬಂದು ಡಿಸ್ಟರ್ಬ್ ಮಾಡಿದಾಗ ಕುಪಿತುಕೊಂಡು ಶಾಪ ಕೊಟ್ಟರೆ ಆ ತಪೋಬಲ ಕಡಿಮೆ ಆಗ್ತದೆ. ಉದಾಹರಣೆಗೆ ವಿಶ್ವಾಮಿತ್ರರು ತಪಸ್ಸಿಗೆ ಕೂತಿದ್ರು. ತಪಸ್ಸಿಗೆ ಕುಳಿತಾಗ ಅವರು ಒಮ್ಮೆ ಕಾಮ ವಶಕ್ಕೆ ಬಿದ್ದು ಮೇನಿಕೆಯಿಂದ ಡಿಸ್ಟರ್ಬ್ ಆಗಿ ಅವರು ಮೇನಿಕೆ ಜೊತೆ ಮದುವೆಯಾಗಿ ತಮ್ಮ ತಪಸ್ಸನ್ನು ಹಲವಾರು ವರ್ಷಗಳ ಕಾಲ ಬಿಟ್ಟುಬಿಟ್ಟಿದ್ರು. ಸೊ ಅವಾಗೇನಾಯಿತು, ಕಾಮದ ಪ್ರಭಾವದಿಂದ ಅವರ ತಪೋಬಲ ಕಮ್ಮಿ ಆಯಿತು. ಇನ್ನೊಮ್ಮೆ ಕ್ರೋಧದ ಪ್ರಭಾವದಿಂದ ಅವರ ತಪೋಬಲ ಕಮ್ಮಿ ಆಯಿತು. ಸೊ ಮತ್ತೊಮ್ಮೆ ಲೋಭದ ಕಾರಣದಿಂದ ಅವರ ತಪೋಬಲ ಕಮ್ಮಿ ಆಯಿತು. ರೈಟ್. ಸೊ ಲೈಕ್ ದಿಸ್ ಹಿ ವಾಸ್ ಲೈಕ್ ಒಮ್ಮೆ ಏನಾಯಿತು, ತ್ರಿಶಂಕು ಈವೆಂಟು ವಶಿಷ್ಠರೇ ಕೇಳ್ತಾರೆ, ವಶಿಷ್ಠರೇ ನಾನು ಸ್ವರ್ಗಕ್ಕೆ ಹೋಗಬೇಕು. ವಶಿಷ್ಠರು ಹೇಳ್ತಾರೆ, ಸಾಧ್ಯವಿಲ್ಲ. ಯಾರು ಪುಣ್ಯಕರ್ಮವನ್ನು ಮಾಡಿಲ್ವೋ ಅವರು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ನೀನು ಅಲ್ಲಿ ಹೋಗಬೇಕಂದ್ರೆ ನೀನು ತಪಸ್ಸನ್ನು ಮಾಡು, ಪುಣ್ಯವನ್ನು ಅರ್ಜನೆ ಮಾಡು, ಮುಂದಿನ ಜನ್ಮದಲ್ಲಿ ನೀನು ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗ್ತದೆ. ಸೊ ಆಗ ಕೃಷ್ಣಂಗೆ ಏನು ಮಾಡ್ತಾನೆ, ವಿಶ್ವಾಮಿತ್ರರ ಹೋಗ್ತಾನೆ, ಅವರಿಗೆ ಕೇಳ್ತಾನೆ, ಸೊ ದಯವಿಟ್ಟು ನನಗೆ ಸ್ವರ್ಗಕ್ಕೆ ಕಳಿಸಿ ಅಂತ. ಸೊ ಆಗ ಅದು ವಶಿಷ್ಠರು ಕಳ್ಸೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೀವು ನನ್ನನ್ನು ಕಳಿಸಿ. ಆಗ ವಿಶ್ವಾಮಿತ್ರರು ಯೋಚನೆ ಮಾಡಿದ್ದಾರೆ, ವಶಿಷ್ಠರಾಗಲಿಲ್ವಾ, ನಾನು ಮಾಡಿ ತೋರಿಸ್ತೀನಿ, ನಾನೇ ದೊಡ್ಡವನು ಅನ್ನೋ ಒಂದು ಅಹಂಕಾರದಿಂದ ಅವರು ತಮ್ಮ ತಪೋಬಲದಿಂದ ಮಂತ್ರೋಚ್ಚಾರಣೆ ಮಾಡಿ ತ್ರಿಶಂಕುವಿನ ಮೇಲೆ ಹರಿಸ್ತಾರೆ. ಸ್ವರ್ಗದ ಕಡೆ ಹೋಗ್ತಾ ಇದ್ದ. ಆದರೆ ಇಂದ್ರ ನೋಡ್ತಾನೆ, ಯಾರೋ ಬರ್ತಾ ಇದ್ದಾರೆ ಅಂತ. ಆಗ ಇಂದ್ರ ಅಲ್ಲಿಂದ ಅವರನ್ನು ಮತ್ತೆ ರಿವರ್ಸ್ ವಾಪಸ್ ಕಳಿಸ್ತಾನೆ. ಸೊ ತ್ರಿಶಂಕು ಮೇಲಿಂದ ಕೆಳಗಡೆ ಬೀಳ್ತಾ ಇದ್ದ, ಕಾಪಾಡಿ ಅಂತ ಕೂಗ್ತಾ ಇದ್ದ. ಆಗ ವಿಶ್ವಾಮಿತ್ರರು ಮತ್ತೆ ಸ್ವಾಹ ಅಂತ ಮಂತ್ರೋಚ್ಚಾರಣೆ ಮಾಡಿದಾಗ ಅವರು ಮತ್ತೆ ಮೇಲೆ ಹೋಗ್ತಾರೆ, ಮತ್ತೆ ಇಂದ್ರ ಕೆಳಗಡೆ ಕಳಿಸ್ತಾನೆ. ಈ ರೀತಿ ತ್ರಿಶಂಕು ಮೇಲೆ ಕೆಳಗೆ ಹೋಗ್ತಾ ಇದ್ದ. ಕಾಪಾಡಿ ಬೇಡ, ನನಗೆ ಸ್ವರ್ಗಕ್ಕೆ ಹೋಗೋದು ಬೇಡ, ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಕೇಳಿದಾಗ, ಇಲ್ಲ ನೀನು ಹೋಗಲೇಬೇಕು ಅಂತ ವಿಶ್ವಾಮಿತ್ರರು ಅವನಿಗೋಸ್ಕರ ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಕರೀತಾರೆ, ತ್ರಿಶಂಕು ಲೋಕ. ಸೊ ಈ ತ್ರಿಶಂಕು ಸ್ವರ್ಗವನ್ನು ಅವರು ಸೃಷ್ಟಿ ಮಾಡಿ ಅದನ್ನು ಎತ್ತಿ ಹಿಡಿದಿದ್ರು. ಆದರೆ ಅದು ಬೀಳಕ್ಕೆ ಸ್ಟಾರ್ಟ್ ಆದಾಗ ವಿಶ್ವಾಮಿತ್ರರಿಗೆ ಆಗಲಿಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅವರ ತಪೋಬಲ ಸೀಮಿತವಾಗಿತ್ತು. ಮತ್ತು ಅವರು ಈ ರೀತಿ ತಪೋಬಲವನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಆ ತಪೋಬಲ ಕೂಡ ಕಮ್ಮಿ ಆಗ್ತಾ ಇತ್ತು. ಅದು ಪ್ರಾರ್ಥನೆ ಮಾಡಿದರೆ ಸಾಕ್ಷಾತ್ ಭಗವಂತ ಬಂದು ಆ ತ್ರಿಶಂಕು ಲೋಕವನ್ನು ಅವರು ಸ್ಥಿರಗೊಳಿಸ್ತಾರೆ. ತ್ರಿಶಂಕು ಅಲ್ಲೇ ಇದ್ದಾನೆ, ತ್ರಿಶಂಕು ಸ್ವರ್ಗ ಅಂತ ಕೂಡ ಕರೀತಾರೆ.
ಸೊ ಈ ರೀತಿ ತಪೋಬಲವನ್ನು ವ್ಯರ್ಥ ಮಾಡಿದರೆ ಅದು ಹಾಳಾಗ್ತದೆ, ಬಿಕಮ್ಸ್ ಡಿಮಿನಿಷ್ಡ್. ಆದ ಕಾರಣದಿಂದ ಬ್ರಾಹ್ಮಣರು ತಮ್ಮ ತಪೋಬಲವನ್ನು ಇಂತಹ ಕಾರ್ಯಕ್ಕಾಗಿ ಉಪಯೋಗಿಸುವುದಿಲ್ಲ. ಕೇವಲ ತಪಸ್ಸಿಗೋಸ್ಕರ, ಆಧ್ಯಾತ್ಮಿಕ ಉನ್ನತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ತಾರೆ. ಇನ್ನೊಂದು ಉದಾಹರಣೆ ನೋಡ್ಬೋದು. ವಿಶ್ವಾಮಿತ್ರರು ಅಫ್ಕೋರ್ಸ್ ಈ ಎಲ್ಲ ಎಪಿಸೋಡ್ ಆದಮೇಲೆ ವಶಿಷ್ಠರ ಅನುಗ್ರಹದಿಂದ, ಬ್ರಹ್ಮದೇವರ ಅನುಗ್ರಹದಿಂದ ವಿಶ್ವಾಮಿತ್ರರಿಗೆ ಏನಂತಾರೆ, ಬ್ರಹ್ಮ ಋಷಿ ಅನ್ನುವ ಪದವಿ ದೊರಕುತ್ತದೆ. ಸೊ ವಿಶ್ವಾಮಿತ್ರರು ಮಹಾಭಕ್ತರಾಗ್ತಾರೆ. ಅವರು ಮಹಾನ್ ಭಕ್ತರಾದ ಮೇಲೆ ರಾಮಚಂದ್ರರ ಏನಂತಾರೆ ದಶರಥ ಮಹಾರಾಜರ ಅರಮನೆಗೆ ಬರ್ತಾರೆ. ಯಾಕೆಂದರೆ ಒಮ್ಮೆ ಅವರು ಯಜ್ಞ ಮಾಡುವಾಗ ರಾಕ್ಷಸರು ಬಂದು ಕಷ್ಟ ಕೊಡ್ತಾಯಿದ್ರು. ತಾಟಕ, ಸುಬಾಹು, ಮರೀಚ ಇವರೆಲ್ಲ ಬಂದು ತುಂಬ ಕಷ್ಟಪಡ್ತಾಯಿದ್ರು. ಸೊ ಈ ರಾಕ್ಷಸರನ್ನು, ದುಷ್ಟರ ನಾಶ ಮಾಡೋದಕ್ಕೆ ಅವರು ಸಹಾಯ ಬೇಡೋದಕ್ಕೆ ಬರ್ತಾರೆ. ಯಾರಿಂದ? ದಶರಥ ಮಹಾರಾಜರಿಂದ. ಅವ್ರ ಹತ್ರ ಬಂದು ಬೇಡ್ಕೊತಾರೆ, ದಯವಿಟ್ಟು ನಿಮ್ಮ ಮಗನಾದ ರಾಮನನ್ನು ಕಳಿಸಿ, ರಾಕ್ಷಸರು ಕಷ್ಟ ಕೊಡ್ತಾ ಇದ್ದಾರೆ, ಅವರ ಸಂಹಾರ ಮಾಡಬೇಕು ಅಂತ. ಆಗ ದಶರಥ ಮಹಾರಾಜ ಹೇಳ್ತಾರೆ, ಓ ಇಂಪಾಸಿಬಲ್, ನನ್ನ ಮಗ ರಾಮ ಇನ್ನೂ ಎಳೆ ವಯಸ್ಸಿನವನು, ಸುಮಾರು 7-8 ವರ್ಷ ಅಷ್ಟೇ, ಚಿಕ್ಕ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಬರ್ತೀನಿ, ನನ್ನ ಸೇನೆಯನ್ನು ತಗೊಂಡು ಬರ್ತೀನಿ, ನಾನು ಅವರ ರಾಕ್ಷಸರ ವಧವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಇಲ್ಲ, ರಾಮನೇ ಬರಬೇಕು, ಅವನೊಬ್ಬನೇ ಬರಬೇಕು. ಆಗ ದಶರಥ ಮಹಾರಾಜ ಹೇಳ್ತಾರೆ, ಇಲ್ಲ, ನನ್ನ ಪ್ರಾಣ ರಾಮ, ಅವನನ್ನು ಬಿಟ್ಟುಕೊಡೋದು ಹೇಗೆ? ಆಗ ವಶಿಷ್ಠರ ಪಕ್ಕದಲ್ಲಿದ್ದರು. ವಶಿಷ್ಠ ಹೇಳ್ತಾರೆ, ದಶರಥ ಮಹಾರಾಜ, ನೀನು ಮಾತು ಕೊಟ್ಟಿದ್ದೀಯಾ, ವಿಶ್ವಾಮಿತ್ರರು ನಿನ್ನ ಹತ್ರ ಬಂದು ಬೇಡಿದರು ಸಹಾಯ ಬೇಕು ಅಂತ, ನೀನು ಯಾವುದೇ ಸಹಾಯ ಮಾಡೋದಕ್ಕೂ ಸಿದ್ಧನಾಗಿದ್ದೀನಿ ಅಂತ ಹೇಳಿದೀಯ. ಸೊ ಈಗ ಮಾತನ್ನು ಇಟ್ಕೋಬೇಕು, ಮಾತನ್ನು ಮುರಿಬಾರ್ದು. ಸೊ ಅದಕ್ಕೋಸ್ಕರ ಗಿವ್ ರಾಮ, ಯೋಚನೆ ಮಾಡಬೇಡ. ವಿಶ್ವಾಮಿತ್ರ ಹತ್ರ ಸಾಕಷ್ಟು ಶಕ್ತಿ ಇದೆ, ನಾನು ಅವರ ಶಕ್ತಿಯನ್ನು ನೋಡಿದ್ದೇನೆ ಹಿಂದೆ. ಅವ್ರ ಹತ್ರ ಸಾಕಷ್ಟು ಅಸ್ತ್ರಗಳು, ಶಸ್ತ್ರಗಳು ಇದ್ದಾವೆ, ಆದರೆ ಅವರು ಅದನ್ನು ಬಳಸ್ತಾ ಇಲ್ಲ. ಯಾಕೆಂದರೆ ಅವರು ತಮ್ಮ ಶಕ್ತಿಯನ್ನೆಲ್ಲ, ತಮ್ಮ ಸಮಯವನ್ನೆಲ್ಲ ಯಜ್ಞ ಮಾಡೋದರಲ್ಲಿ, ತಪಸ್ಸು ಮಾಡೋದರಲ್ಲಿ ಬಳಸ್ತಾ ಇದ್ದಾರೆ. ಸೊ ಈ ರಾಕ್ಷಸರ ಕೊಲ್ಲುವ ಸೇವೆಯನ್ನು ನಮಗೆ ಕೊಟ್ಟಿದ್ದಾರೆ, ಕ್ಷತ್ರಿಯರಿಗೆ ಕೊಟ್ಟಿದ್ದಾರೆ. ಸೊ ವಿಶ್ವಾಮಿತ್ರರ ಆಶ್ರಯದಲ್ಲಿ ರಾಮನು ಸುರಕ್ಷಿತವಾಗಿರ್ತಾನೆ, ಅವರನ್ನು ಕಳಿಸಿಕೊಡು ಅಂತ ಹೇಳ್ತಾರೆ. ಆಗ ರಾಮನನ್ನು ಕಳಿಸಿಕೊಡ್ತಾರೆ. ರಾಮ ಆ ರಾಕ್ಷಸರನ್ನು ಕೊಂದಾಕ್ತಾನೆ. ಸೊ ಈ ರೀತಿ ಶಾಸ್ತ್ರದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಯಾರು ಯಾವ ಸೇವೆಯನ್ನು ಮಾಡಬೇಕು, ಯಾವ ಕರ್ತವ್ಯವನ್ನು ಮಾಡಬೇಕು ಅದನ್ನೇ ಮಾಡಬೇಕು, ಆ ಸೀಮೆಯಲ್ಲಿ ಇರಬೇಕು, ಆ ಸೀಮೆಯನ್ನು ದಾಟಿ ಹೋಗಬಾರ್ದು, ಬೌಂಡ್ರಿ ಕ್ರಾಸ್ ಮಾಡಬಾರ್ದು. ಬ್ರಾಹ್ಮಣರು ಬ್ರಾಹ್ಮಣ ಕರ್ತವ್ಯನೇ ಮಾಡಬೇಕು, ಕ್ಷತ್ರಿಯರು ಕ್ಷತ್ರಿಯ ಕರ್ತವ್ಯವನ್ನು ಮಾಡಬೇಕು, ವೈಶ್ಯರು ವೈಶ್ಯ ಕರ್ತವ್ಯವನ್ನು ಮಾಡಬೇಕು, ಮತ್ತು ಶೂದ್ರರು ತಮ್ಮ ಕರ್ತವ್ಯವನ್ನು ಮಾಡಬೇಕು. ರೈಟ್? ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಃ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಭಗವದ್ಗೀತೆಯ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಧರ್ಮವನ್ನು ಮಾಡುವುದು ಒಳ್ಳೆಯದು, ಬೇರೆಯವರ ಧರ್ಮವನ್ನು ಮಾಡಬಾರದು ಅಂತ. ನಮ್ಮ ಧರ್ಮ ಮಾಡುವುದರಲ್ಲಿ ಏನಾದರೂ ಸ್ವಲ್ಪ ಏನಂದರೆ ತ್ರುಟಿ ಆದರೆ, ತಪ್ಪಾದರೆ ಪರವಾಗಿಲ್ಲ. ಆದರೆ ಬೇರೆಯವರ ಧರ್ಮವನ್ನು ತುಂಬ ಚೆನ್ನಾಗಿ ಮಾಡೋದಕ್ಕಿಂತಲೂ ನಮ್ಮ ಧರ್ಮವನ್ನು ತಪ್ಪಾಗಿ ಮಾಡುವುದು ಒಳ್ಳೆಯದು ಅಂತ ಕೃಷ್ಣ ಅಲ್ಲಿ ಹೇಳ್ತಾನೆ. ಈ ಶ್ಲೋಕವನ್ನು ತಾವು ನೋಡಿರ್ಬೋದಲ್ಲ, ಶ್ರೇಯಾನ್ ಸ್ವಧರ್ಮೋ ವಿಗುಣ. ಸೊ ಈ ಶೇರ್ ಮಾಡ್ತಾನೆ ಸರ್. ಪ್ರಧರ್ಮಾತ್ ಸ್ವಧರ್ಮಾನ್ ಶ್ರೇಯ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮವನ್ನು ಮಾಡುತ್ತಾ ಅದರಲ್ಲಿ ಏನಾದರೂ ತಪ್ಪಾದರೆ ದಟ್ಸ್ ಓಕೆ. ಪರಧರ್ಮೋ ಭಯಾವಹ. ಆದರೆ ಅನ್ಯರ ಧರ್ಮ ಮಾಡೋದ್ರಲ್ಲಿ ತುಂಬ ಭಯ ಉಂಟಾಗ್ತದೆ, ಯಾಕೆಂದರೆ ಅದು ನನ್ನ ಸ್ವಭಾವವಲ್ಲ. ನಾವೆಲ್ಲರೂ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿರ್ತೀವಿ. ಬ್ರಾಹ್ಮಣ ಸ್ವಭಾವ ಇರ್ಬೋದು, ಅತ್ಯಂತ ಹೆಚ್ಚು ಸತ್ವಗುಣವುಳ್ಳವರು ಬ್ರಾಹ್ಮಣರ ಸ್ವಭಾವವನ್ನು ಹೊಂದಿರ್ತಾರೆ. ರಜೋಗುಣದವರು ಕ್ಷತ್ರಿಯ ಸ್ವಭಾವವನ್ನು ಹೊಂದಿರ್ತಾರೆ. ಮತ್ತು ರಜೋಗುಣದ ಮತ್ತು ತಮಗುಣದ ಮಿಶ್ರಣ ಇರುವವರು ವೈಶ್ಯ ಸ್ವಭಾವವನ್ನು ಹೊಂದಿರ್ತಾರೆ. ನಂತರ ಶೂದ್ರರು ತಮಗುಣದಲ್ಲಿರ್ತಾರೆ. ಈ ರೀತಿ ಯಾವ ಗುಣವನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಆ ರೀತಿ ಸ್ವಭಾವವನ್ನು
ಹೊಂದಿರ್ತೀವಿ. ಸೊ ಆ ಸ್ವಭಾವಕ್ಕೆ ತಕ್ಕಂಗೆ ನಾವು ಕೆಲಸವನ್ನು ಮಾಡಿದರೆ ನಾವು ಸುಖವಾಗಿರ್ತೀವಿ. ಆದರೆ ಅನ್ಯರ ಧರ್ಮವನ್ನು ಮಾಡೋಕ್ಕೆ ಹೋದಾಗ ಅದರಲ್ಲಿ ಕಷ್ಟಗಳುಂಟಾಗ್ಬೋದು. ಸೊ ದಟ್ಸ್ ಬೆಟರ್ ಟು ಡೂ ಒನ್ಸ್ ಓನ್ ಡ್ಯೂಟಿ. ಅದಕ್ಕಾಗಿ ನಮ್ಮ ಗುಣ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಬ್ರಾಹ್ಮಣರು ಪಠನ, ಪಾಠನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಈ 6 ಧರ್ಮಗಳನ್ನು ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ದೇರ್ 6 ಕ್ವಾಲಿಟೀಸ್. ಪಠನ, ಶಾಸ್ತ್ರ ಅಧ್ಯಯನ ಮಾಡುವುದು, ಶಾಸ್ತ್ರವನ್ನು ಹೇಳಿಕೊಡುವುದು, ಪಠನ ಪಾಠನ. ಯಜನ, ಯಜ್ಞ ಮಾಡುವುದು. ಯಾಜನ, ಯಜ್ಞವನ್ನು ಮಾಡಿಸುವುದು, ಅಂದರೆ ಕೀರ್ತನೆ ಮಾಡುವುದು ಮತ್ತು ಕೀರ್ತನೆಯನ್ನು ಮಾಡಿಸುವುದು. ದಾನ, ಪ್ರತಿಗ್ರಹ, ದಾನವನ್ನು ಸ್ವೀಕರಿಸುವುದು ಮತ್ತು ದಾನವನ್ನು ಕೊಡುವುದು. ಸೊ ಈ ರೀತಿ ಧರ್ಮಗಳಿವೆ ಬ್ರಾಹ್ಮಣರ ಧರ್ಮ. ಮತ್ತು ಕ್ಷತ್ರಿಯರ ಧರ್ಮ ಏನಿದೆ? ರಕ್ಷಣೆಯನ್ನು ಕೊಡುವುದು. ಸೊ ಕ್ಷತ್ರಿಯ, ಕ್ಷತ್ ಅಂದರೆ ಕಷ್ಟಗಳು, ತ್ರಾಯತೆ, ಕಷ್ಟಗಳಿಂದ ರಕ್ಷಣೆಯನ್ನು ಕೊಡುವುದು, ಅದು ಕ್ಷತ್ರಿಯರ ಕರ್ತವ್ಯ. ಸೊ ಆಡಳಿತವನ್ನು ಮಾಡುವುದು, ದುಷ್ಟರಿಂದ ರಕ್ಷಣೆಯನ್ನು ಕೊಡುವುದು, ರೈಟ್, ರಾಜ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುವುದು. ಸೊ ಇನ್ ಎ ಸೆನ್ಸ್ ಟು ಡೂ ಅಡ್ಮಿನಿಸ್ಟ್ರೇಷನ್ ವರ್ಕ್, ರೈಟ್. ಸೊ ರಾಜ್ಯವನ್ನು ನಿಭಾಯಿಸುವುದು ಅವರ ಕರ್ತವ್ಯ. ಅದಕ್ಕೋಸ್ಕರ ಏನೇನು ಬೇಕಾಗ್ತದೆ ಅದನ್ನೆಲ್ಲ ಮಾಡುವುದು. ಟ್ಯಾಕ್ಸ್ ಕಲೆಕ್ಟ್ ಮಾಡುವುದು, ಟ್ಯಾಕ್ಸನ್ನು ಸಂಗ್ರಹಿಸಿ ಜನಕಲ್ಯಾಣಕ್ಕೋಸ್ಕರ ಮಾಡುವುದು, ರೋಡ್ ಮಾಡುವುದು, ಎಲೆಕ್ಟ್ರಿಸಿಟಿ ಕೊಡುವುದು, ಬಾವಿಗಳನ್ನು ತೋಡುವುದು, ನೀರಿನ ವ್ಯವಸ್ಥೆ ಮಾಡುವುದು. ಸೊ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡುವುದು, ಗುರುಕುಲದ ಸ್ಪಾನ್ಸರ್ಶಿಪ್ ಮಾಡುವುದು, ಮತ್ತು ದೇವಸ್ಥಾನಗಳನ್ನು ಕಟ್ಟುವುದು, ಇದೆಲ್ಲ ರಾಜರೇ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಅವ್ರ ಹತ್ರ ಸಾಮರ್ಥ್ಯವಿತ್ತು, ಆ ಒಂದು ಏನಂತಾರೆ ಪ್ಯಾಷನ್ ಇತ್ತು. ಸೊ ಅದು ಕ್ಷತ್ರಿಯರ ಧರ್ಮ. ಸೊ ದೆನ್ ವೈಶ್ಯರ ಧರ್ಮ ಏನು? ಕೃಷಿ, ಗೋರಕ್ಷ, ವಾಣಿಜ್ಯಂ, ವೈಶ್ಯಕರ್ಮ ಸ್ವಭಾವಜಂ, ರೈಟ್. ಕೃಷಿ ಕೃಷಿ ಬೆಳೆಗಳನ್ನು ಬೆಳೆಯುವುದು, ಆ ಬೆಳೆದಂತಹ ಬೆಳೆಗಳನ್ನು ಏನಂತಾರೆ ಮಾರಿ ಅಥವಾ ಪ್ರಾಡಕ್ಟ್ಸನ್ನು ಮಾರಿ ದುಡ್ಡನ್ನು ಗಳಿಸುವುದು, ರೈಟ್. ವಾಣಿಜ್ಯ, ಕೃಷಿ, ವಾಣಿಜ್ಯ. ಗೋರಕ್ಷ, ಹಸುಗಳ ರಕ್ಷಣೆ ಮಾಡುವುದು, ಇದು ವೈಶ್ಯರ ಧರ್ಮ, ರೈಟ್. ಸೊ ವೈಶ್ಯರು ಕಷ್ಟಪಡ್ತಾರೆ, ದುಡಿತಾರೆ, ಧನ ಸಂಪಾದನೆಯನ್ನು ಮಾಡ್ತಾರೆ. ಓಕೆ. ನಂತರ ಶೂದ್ರರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ದೇ ಹೆಲ್ಪ್ ವೈಶ್ಯಸ್ ಇನ್ ದ ಡ್ಯೂಟೀಸ್, ರೈಟ್. ಕೃಷಿ ಮಾಡೋದರಲ್ಲಿ, ಬೀಜ ಬಿತ್ತುವುದಕ್ಕೆ ಅಥವಾ ನೇಗಿಲು ಹೊಡೆಯೋದಕ್ಕೆ ಅಥವಾ ರಾಶಿ ಮಾಡೋದಕ್ಕೆ ಅವರು ಸಹಾಯ ಮಾಡ್ತಾರೆ, ರೈಟ್. ಮತ್ತು ಗೋಶಾಲೆಯಲ್ಲಿ ಕೂಡ ಹಾಲು ಕರೆಯೋದು ಅಥವಾ ಕ್ಲೀನ್ ಮಾಡೋದು, ದನಗಳನ್ನು ಮೇಯಿಸ್ಕೊಳ್ತಾ ಹೋಗೋದು. ಸೊ ದೇ ಡೂ ದಿಸ್ ಡ್ಯೂಟೀಸ್ ಶೂದ್ರಸ್. ಆ್ಯಂಡ್ ದೇ ಆಲ್ಸೋ ಡೂ ದಿಸ್ ಗೋರಕ್ಷ, ವಾಣಿಜ್ಯಂ, ಬಿಸ್ನೆಸ್ಸಲ್ಲೂ ಕೂಡ ಅಂಗಡಿಯಲ್ಲಿ ಕೆಲಸ ಮಾಡೋದು, ಹೆಲ್ಪ್ ಮಾಡೋದು. ಈ ರೀತಿ ಹಲವಾರು ಸರ್ವಿಸಸ್ ಮಾಡ್ತಾರೆ. ಇವನ್ ಕ್ಷತ್ರಿಯರು ಕೂಡ ಅವರು ಸರ್ವಿಸಸನ್ನು ಮಾಡ್ತಾರೆ. ಬ್ರಾಹ್ಮಣರು ಕೂಡ ಸೇವೆಗಳನ್ನು ಸಲ್ಲಿಸ್ತಾರೆ. ಸೊ ಶೂದ್ರಾಸ್ ಆರ್ ಲೈಕ್ ದ ಮೆಜಾರಿಟಿ ನಂಬರ್, ರೈಟ್. ಹೆಚ್ಚು ಸಂಖ್ಯೆಯಲ್ಲಿ ಶೂದ್ರರು ಇರ್ತಾರೆ, ಇನ್ನೂ ಕಮ್ಮಿ ಸಂಖ್ಯೆಯಲ್ಲಿ ವೈಶ್ಯರು, ಇನ್ನೂ ಕಮ್ಮಿ ಸಂಖ್ಯೆಯಲ್ಲಿ ಕ್ಷತ್ರಿಯರು, ನಂತರ ಬ್ರಾಹ್ಮಣರು. ಸೊ ಬ್ರಾಹ್ಮಣರು ತುಂಬ ಕಮ್ಮಿ ಇರ್ತಾರೆ ಒಂದು ಸೊಸೈಟಿಲಿ. ಸೊ ಒಂದು ಸೊಸೈಟಿಯಲ್ಲಿ ಒಬ್ಬ ಬ್ರಾಹ್ಮಣರಿದ್ದರೆ ಅಲ್ಲಿ ಒಂದು 10 ಜನ ಏನಂತಾರೆ ಕ್ಷತ್ರಿಯರು, ನಂತರ 100 ಜನ ವೈಶ್ಯರು, 1000 ಜನ ಶೂದ್ರರು, ಈ ರೀತಿ. ಸೊ ದ ರೇಷಿಯೋ ಇಸ್ 1:10. ಸೊ ಈ ರೀತಿ ಸೊ 1000 ಜನರಲ್ಲಿ ಒಬ್ಬ ಬ್ರಾಹ್ಮಣನ ಗುಣವನ್ನು ಹೊಂದಿರ್ತಾನೆ ಆಗಿನ ಕಾಲದಲ್ಲಿ, ರೈಟ್. ಸೊ ದಟ್ಸ್ ದ ನೇಚರ್ ರೇಷಿಯೋ. ಆದರೆ ಕಲಿಯುಗದಲ್ಲಿ ಕೆಲವು ಶೂದ್ರ ಸಂಭವ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಬಾರ್ನ್ ವಿತ್ ಶೂದ್ರ ಕ್ವಾಲಿಟೀಸ್, ರೈಟ್. ಸೊ ಜನ್ಮನಾ ಜಾಯತೆ ಶೂದ್ರ, ವೇದಪಾಠಾತ್ ಭವೇದ್ ವಿಪ್ರಹ, ಸಂಸ್ಕಾರಾತ್ ಭವೇದ್ ದ್ವಿಜಃ, ರೈಟ್. ಸಂಸ್ಕಾರಗಳಿಂದ ಅವನು ದ್ವಿಜನಾಗ್ತಾನೆ, ದೀಕ್ಷಾ ಸಂಸ್ಕಾರ ವಿಶೇಷವಾಗಿ. ಸೊ ದೀಕ್ಷಾ ಸಂಸ್ಕಾರದಿಂದ ಅವನು ದ್ವಿಜನಾಗ್ತಾನೆ. ನಂತರ ವೇದಾಧ್ಯಯನ ಮಾಡಿದಾಗ ಅವನು ವೇದಪಾಠ ಭವೇದ್ ವಿಪ್ರನಾಗ್ತಾನೆ. ನಂತರ ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಆ ವೇದಗಳನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಾಗ ಅವನು ಬ್ರಾಹ್ಮಣನ ಅಂತ ಅನ್ಸ್ಕೊತಾನೆ. ಸೊ ಭಗವಂತನ ಸಾಕ್ಷಾತ್ಕಾರ ಪಡೆದಾಗ ಅವನು ಬ್ರಾಹ್ಮಣನಾಗ್ತಾನೆ. ಈ ರೀತಿ ಸೊ ಹುಟ್ಟಿನಿಂದ ಒಬ್ಬನ
ಅಥವಾ ಯಾವ ಕುಲದಲ್ಲಿ ಹುಟ್ಟಿದಾನೆ ಅದರಿಂದ ಅವನ ವರ್ಣ ನಿರ್ಣಯವಾಗುವುದಿಲ್ಲ. ಅವನ ಗುಣ ಮತ್ತು ಕರ್ಮ, ಗುಣಕರ್ಮ ವಿಭಾಗಶಃ. ಸೊ ಗುಣಕರ್ಮಗಳಿಂದ ಇದನ್ನು ತೀರ್ಮಾನಿಸಬೇಕು. ಸೊ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣನೇ ಆಗೋದಿಲ್ಲ. ಕ್ಷತ್ರಿಯನ ರಾಜನ ಮಗನಾಗಿ ಹುಟ್ಟಿದವನು ರಾಜನ ಆಗ್ಬೋದು, ಬಟ್ ಆಗಲಿಕ್ಕಿಲ್ಲ ಕೂಡ. ಸೊ ವೈಶ್ಯನ ಮಗ ಬಿಸ್ನೆಸ್ಮೆನ್ ಆಗ್ಬೋದು, ಚಾನ್ಸಸ್ ಇದೆ, ಒಳ್ಳೆಯ ಆಪರ್ಚುನಿಟಿ ಇದೆ. ಆದರೆ ಆ ಒಂದು ಗುಣವನ್ನು ಹೊಂದಿಲ್ಲ ಅಂದರೆ ಅವನು ಆಗಲಿಕ್ಕಿಲ್ಲ. ಈ ಮೇ ಬಿಕಮ್ ಎ ಶೂದ್ರ ಆಲ್ಸೋ. ಆದರೆ ಶೂದ್ರನ ಮನೆಯಲ್ಲಿ ಹುಟ್ಟಿದವನು ಒಂದು ವೇಳೆ ಅವನಲ್ಲಿ ಬ್ರಾಹ್ಮಣನ ಗುಣಗಳಿದ್ದರೆ ಈಸ್ ಕನ್ಸಿಡರ್ಡ್ ಟು ಬಿ ಬ್ರಾಹ್ಮಣ, ರೈಟ್? ಸೊ ಈ ರೀತಿ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಸೊ ಅದಕ್ಕಾಗಿ ಇಸ್ಕಾನಲ್ಲಿ ನಾವು ಗುಣ ಕರ್ಮಗಳನುಸಾರವಾಗಿ ಅವರಿಗೆ ಕರ್ತವ್ಯಗಳನ್ನು ಕೊಡ್ತಾ ಹೋಗಬೇಕು. ಸೊ ಯಾರಿಗೆ ಶಾಸ್ತ್ರ ಓದುವ ಒಂದು ರುಚಿ ಇದೆ, ಓಕೆ, ಹೆಚ್ಚು ಶಾಸ್ತ್ರೀಯ ಸರ್ವಿಸಸ್ ಚೆನ್ನಾಗಿ ಕೋರ್ಸಸ್ ಕಲಿಯುವುದು ಮತ್ತು ಕೋರ್ಸಸನ್ನು ಪಾಠ ಮಾಡುವಂಥ ಸೇವೆಯನ್ನು ಕೊಡ್ಬೋದು. ಸೊ ದಟ್ ಇಸ್ ಬ್ರಾಹ್ಮಣಿಕಲ್ ಸರ್ವಿಸ್. ಮತ್ತು ಯಾರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡುವ ಒಂದು ಇಚ್ಛೆ ಇದೆ, ಸೊ ಅವರು ಟೆಂಪಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ರೈಟ್? ಫೆಸ್ಟಿವಲ್ ಕೋಆರ್ಡಿನೇಷನ್ಸ್ ಮಾಡ್ಬೋದು, ಪೊಲೀಸ್ ಮತ್ತು ಏನಂತಾರೆ ಸಿಬ್ಬಂದಿಗಳ ಜೊತೆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೋದು. ಮತ್ತು ವೈಶ್ಯ ಸ್ವಭಾವ ಉಳ್ಳವರು ಫಂಡ್ ಕಲೆಕ್ಷನ್ ಮಾಡ್ಬೋದು, ಬಿಸ್ನೆಸ್ ಮಾಡಿ ದಾನವನ್ನು ಕೊಡ್ಬೋದು, ರೈಟ್? ಸೊ ಕೆಲವೊಂದು ದೇವಸ್ಥಾನಕ್ಕೆ ಚೌಪಟಿ ಟೆಂಪಲ್ ಬಗ್ಗೆ ಕೇಳ್ತಾ ಇದ್ದರು. ಅಲ್ಲಿ 5 ಜನ ಬಿಸ್ನೆಸ್ ಮೆನ್ ಇದ್ದಾರೆ. ಸೊ ಒಮ್ಮೆ ರಾಧಾನಾಥ ಸ್ವಾಮಿ ಮಹಾರಾಜ್ ಅವರನ್ನು ಕರೆದು, ಸೊ ನಮ್ಮ ಟೆಂಪಲಲ್ಲಿ ಫಂಡ್ ರೈಸಿಂಗ್ ಮಾಡೋಂಗಿಲ್ಲ, ನೀವು 5 ಜನ ಈ ಟೆಂಪಲನ್ನು ನೋಡ್ಕೋಬೇಕು, ಇದು ಟೆಂಪಲ್ ಜವಾಬ್ದಾರಿ ನಿಮ್ಮದು ಅಂತ ಹೇಳಿಬಿಟ್ರಂತ ಒಂದಿನ. ಸೊ ಅಂದಿನಿಂದ ಇಲ್ಲಿವರೆಗೂ ಸೊ ಆ 5 ಜನ ಟಾಪ್ ಬಿಸ್ನೆಸ್ ಮೆನ್, ಬಾಂಬೆ ಬಿಸ್ನೆಸ್ ಮೆನ್, ಅವರು ದೇವಸ್ಥಾನದ ಎಲ್ಲ ಕಾರ್ಯಗಳಿಗೆ ಸಹಾಯನ ಮಾಡ್ತಾರೆ, ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕೆಂದರೆ ಅದು ಅವ್ರ ಸ್ವಭಾವ, ದುಡ್ಡು ಗಳಿಸೋದು ಅವರ ಸ್ವಭಾವ. ಸೊ ದಾನ ಮಾಡುವುದು ಕೂಡ ಅವರ ಒಂದು ಕರ್ತವ್ಯ. ಸೊ ಅವರು ಈ ಕರ್ತವ್ಯ ಮಾಡಿದಾಗ ಟೆಂಪಲ್ ಚೆನ್ನಾಗಿ ನಡೀತದೆ. ಯಾರ ಹತ್ರ ದುಡ್ಡಿಲ್ಲ ಅವರಿಂದ ದುಡ್ಡು ಕೇಳಿದರೆ ಎಷ್ಟು ಕೊಡ್ತಾರೆ? 100 ರೂಪಾಯಿ 500 ರೂಪಾಯಿ ಕೊಡ್ಬೋದು. ಬಟ್ ಸೊ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡಬೇಕಾದ್ರೆ ದೊಡ್ಡವರೇ ಬೇಕಾಗ್ತದೆ. ಆ ಗುಣ ಅವ್ರ ಹತ್ರ ಇದೆ. ಸೊ ಅದನ್ನು ದೇವರ ಸೇವೆಯಲ್ಲಿ ಬಳಸಬಹುದು. ಮತ್ತು ಇತರರು ಹಲವಾರು ಸೇವೆಗಳಿವೆ, ಎಲ್ಲ ಸೇವೆಗಳಲ್ಲಿ ಸಹಾಯವನ್ನು ಮಾಡಬಹುದು. ಎಲ್ಲವೂ ಪರ್ಫೆಕ್ಟ್, ರೈಟ್? ಸೊ ಕೃಷ್ಣನ ದೃಷ್ಟಿಯಲ್ಲಿ ಬ್ರಾಹ್ಮಣನ ಸೇವೆ, ಕ್ಷತ್ರಿಯನ ಸೇವೆ, ವೈಶ್ಯನ ಸೇವೆ ಅಥವಾ ಶೂದ್ರನ ಸೇವೆ ಎಲ್ಲವೂ ಸಮಾನವಾಗಿದೆ. ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಆರತಿ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಟಾಯ್ಲೆಟ್ ಕ್ಲೀನಿಂಗ್ ಮಾಡ್ತಾ ಇದ್ದಾನೆ. ಭಗವಂತನ ದೃಷ್ಟಿಯಲ್ಲಿ ಎರಡು ಸಮಾನ. ಯಾರು ಭಕ್ತಿ ಭಾವನೆಯಿಂದ ಆ ಸೇವೆಯನ್ನು ಮಾಡ್ತಾರೋ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಸೊ ಎವ್ರಿಥಿಂಗ್ ಈಸ್ ಈಕ್ವಲ್, ಎವ್ರಿಥಿಂಗ್ ಈಸ್ ಟ್ರಾನ್ಸೆಂಡೆಂಟಲ್. Prabhupada said, sometimes sweeper on the street, a sincere sweeper on the street is better than a charlatan meditator. ಒಬ್ಬ ಢೋಂಗಿ ಸಾಧು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ, ಅದರ ಮನಸ್ಸಲ್ಲಿ ಇಂದ್ರ ತೃಪ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಯಾರು ದುಡ್ಡು ಬಂದು ಡೊನೇಷನ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಈ ರೀತಿ ಧ್ಯಾನ ಮಾಡುವ ಡ್ರಾಮಾ ಮಾಡ್ತಾ ಇದ್ದಾನೆ, ದೊಡ್ಡ ಸಾಧು ಅಂತ ತೋರಿಸ್ಕೊತಾ ಇದ್ದಾನೆ. ಬಟ್ ಮನಸ್ಸಲ್ಲಿ ಏನಿದೆ? ವಂಚನೆ ಭಾವನೆ ಇದೆ. ಪ್ರಭುಪಾದ ಹೇಳ್ತಾರೆ, ಬೆಟರ್ ದೆನ್ ದಿಸ್ ಸಾಧು ಈಸ್ ಎ ಸಿನ್ಸಿಯರ್ ಸ್ವೀಪರ್. ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡುವ ಒಬ್ಬ ಭಂಗಿ, ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಾ ಇದ್ದಾನೆ, ಸಿನ್ಸಿಯರಾಗಿ ಮಾಡ್ತಾ ಇದ್ದಾನೆ, ದಟ್ ಈಸ್ ಬೆಟರ್. ಸೊ ಡ್ರಾಮಾ ಅಥವಾ ಏನಂತಾರೆ ಡುಪ್ಲಿಸಿಟಸ್ ಮೆಂಟಾಲಿಟಿ ಈಸ್ ನಾಟ್ ಅಪ್ರಿಷಿಯೇಟೆಡ್. ಸೊ ಸಿನ್ಸಿಯರ್ ಸರ್ವಿಸ್ ಟು ಕೃಷ್ಣ ಈಸ್ ಅಪ್ರಿಷಿಯೇಟೆಡ್. ಅದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ನಿಗದಿತ ಸೇವೆಯನ್ನು ಮಾಡಬೇಕು. ಯಾವುದು ಮೇಲೆ ಕೆಳಗೆ ಅಂತ ನೋಡಬಾರ್ದು. ಸೊ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು, ಸೊ ಅಂತ ನಾವು ಸೇವೆ ಮಾಡಬೇಕು. ಮತ್ತು ಕಂಪೇರ್ ಮಾಡಬಾರ್ದು. ಇವರು ಕ್ಲಾಸ್ ಕೊಡ್ತಾ ಇರ್ತಾರೆ, ಇವರು ಪೂಜೆ ಮಾಡ್ತಾ ಇರ್ತಾರೆ, ನಾನು ಕೇವಲ ಕ್ಲೀನಿಂಗ್ ಸರ್ವಿಸ್ ಕೊಡ್ತಾರೆ. ಇಲ್ಲ, ಯಾವ ಸೇವೆ ಸಿಗ್ತದೋ ಅದನ್ನು ಹೃತ್ಪೂರ್ವಕವಾಗಿ ಕೃತಜ್ಞತೆಯ ಭಾವನೆಯಿಂದ ಭಗವಂತ ನಾನು ತುಂಬ ಕೃಪಾಳು, ನನಗೆ ಇಷ್ಟಾದರೂ ಸೇವೆ ಕೊಟ್ಟಿದ್ದಾನೆ ಅಂತ ಒಂದು ಭಾವನೆಯಿಂದ ನಾವು ಸೇವೆ ಮಾಡಬೇಕು. ಕರೆಕ್ಟ್? ಸೊ ಯಾವುದು ಮೇಲೆ ಕೀಳು ಅಂತ ನಾವು ಪರಿಗಣಿಸಬಾರದು. ಸೊ ಇಲ್ಲಿವರೆಗೂ ನಾನೇನು ಚರ್ಚೆ ಮಾಡ್ತಾಯಿದ್ದೆ ಅಂದರೆ, ಎಲ್ಲರದು ಒಂದು ಸ್ವಭಾವ ಇದೆ. ಆ ಸ್ವಭಾವಕ್ಕೆ ತಕ್ಕಂತೆ ನಾವು ಸೇವೆ ಮಾಡಿದಾಗ ನಾವು ಸಂತುಷ್ಟಿಯನ್ನು ಪಡೆದುಕೊಳ್ತೇವೆ. ಆದರೆ ಕೆಲವೊಮ್ಮೆ ಎಮರ್ಜೆನ್ಸಿ ಟೈಮಲ್ಲಿ ಇನ್ನೊಬ್ಬರ ಕರ್ತವ್ಯವನ್ನು ಮಾಡಬೇಕಾಗ್ಬೋದು. ಆ ಸಮಯದಲ್ಲಿ ಓಕೆ
ದಟ್ಸ್ ಅಲೋಡ್. ಸೊ ಉದಾಹರಣೆಗೆ ಇವನ್ ಮಹಾಭಾರತದಲ್ಲಿ ಕೂಡ ನೋಡ್ತೀವಿ, ದ್ರೋಣಾಚಾರ್ಯರು ಬ್ರಾಹ್ಮಣರು ಆ್ಯಕ್ಚುಲಿ. ಅಂದರೆ ದ್ರೋಣಾಚಾರ್ಯರು ಯುದ್ಧ ಮಾಡುವಾಗ, ಯುದ್ಧ ನಿಗದಿತವಾದಾಗ ದ್ರೋಣಾಚಾರ್ಯರು ಕೂಡ ಕೌರವರ ಪಕ್ಷವನ್ನು ಸೇರ್ಕೊತಾರೆ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಏನಿತ್ತು, ಕೌರವರು ನನಗೆ ಸಹಾಯ ಮಾಡಿದ್ದಾರೆ, ನನ್ನ ಹತ್ರ ಏನೂ ಇಲ್ಲದೇ ಇದ್ದಾಗ ನನಗೆ ಸಹಾಯ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಅವರ ಪಕ್ಷದಲ್ಲಿ ಅವರಿಗೋಸ್ಕರ ಯುದ್ಧ ಮಾಡಬೇಕು ಅಂತ ಅವರು ಯುದ್ಧ ಮಾಡ್ತಾಯಿದ್ರು. ಆದರೆ ಅದು ಅವರ ಧರ್ಮವಲ್ಲ, ಆದರೂ ಕೂಡ ಯುದ್ಧ ಮಾಡಿದರು. ಸೊ ಕೆಲವೊಮ್ಮೆ ಅನಾವಶ್ಯಕವಾದಾಗ, ಎಮರ್ಜೆನ್ಸಿ ಇದ್ದಾಗ ಈ ರೀತಿ ಒಂದು ಕರ್ತವ್ಯವನ್ನು ಮಾಡಬೇಕಾಗ್ಬೋದು. ಆದರೆ ಎಮರ್ಜೆನ್ಸಿ ಯಾವಾಗಲೂ ಬರುವುದಿಲ್ಲ, ಯಾವಾಗೋ ಒಮ್ಮೆ ಬರ್ತದೆ, ರೈಟ್. ಸೊ ಸಮ್ಟೈಮ್ಸ್ ಉದಾಹರಣೆಗೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ರೈಟ್. ಸೊ ಮಾಂಸ ತಿನ್ನಬಾರದು. ಆದರೆ ಸಪೋಸ್ ಸಂಬಡಿ ಈಸ್ ಇನ್ ಎ ಜಂಗಲ್, ತಿನ್ನೋದಕ್ಕೆ ಏನೂ ಇಲ್ಲ, ಏನು ಸಿಗ್ತಾ ಇಲ್ಲ. ಸೊ ದಟ್ ಟೈಮ್ ಇಟ್ ಇಸ್ ಅಲೋಡ್. ಓಕೆ, ಏನೂ ಇಲ್ಲ, ಸಾಯ್ತಾ ಇದ್ದೀನಿ, ಓಕೆ, ತಿಂದು ಒಂದು ಶಕ್ತಿ ಪಡೆದುಕೊಂಡು ಒಂದು ಹತ್ತಿರದ ಹಳ್ಳಿಗೆ ಹೋಗಿ ಜೀವನವನ್ನು ಕಾಪಾಡಿಕೊಂಡು ಮತ್ತೆ ಕರ್ತವ್ಯವನ್ನು ಮಾಡೋದು ಉತ್ತಮ, ರೈಟ್. ಸೊ ದಟ್ಸ್ ಅಲೋಡ್ ಇನ್ ಎಮರ್ಜೆನ್ಸಿ ಮಾತ್ರ. ಪ್ರತಿದಿನ ಎಮರ್ಜೆನ್ಸಿ ಬರೋದಿಲ್ಲ. ಸೊ ಉದಾಹರಣೆಗೆ ನಮ್ಮ ಭಕ್ತರು ಯಾವಾಗಲೂ ಪ್ರಸಾದವನ್ನು ಮಾತ್ರ ಸ್ವೀಕರಿಸಬೇಕು, ಕರೆಕ್ಟ್. ಓನ್ಲಿ ಪ್ರಸಾದ ದೇವರಿಗೆ ಅರ್ಪಣೆ ಮಾಡಿ, ನೈವೇದ್ಯ ಮಾಡಿ ಪ್ರಸಾದನ ಸ್ವೀಕರಿಸಬೇಕು. ದಟ್ ಇಸ್ ದ ರೂಲ್. ಸೀರಿಯಸ್ ಡಿವೋಟೀಸ್, ಸಿನ್ಸಿಯರ್ ಡಿವೋಟೀಸ್ ಇದನ್ನು ಫಾಲೋ ಮಾಡ್ತಾರೆ. ಕೆಲವೊಮ್ಮೆ ಬೇರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ಬೇರೆ ಊರಿಗೆ ಹೋಗಬೇಕಾಗ್ಬೋದು. ಅಲ್ಲಿ ದೇವಸ್ಥಾನ ಇರಲಿಕ್ಕಿಲ್ಲ, ಭಕ್ತರು ಕೂಡ ಇರಲಿಕ್ಕಿಲ್ಲ, ಹಾಗೇನು ಮಾಡೋದು, ಅಡುಗೆ ಮಾಡಿಕೊಡೋದಕ್ಕೆ ಸಮಯವಿಲ್ಲ ಅಂತ ಎಮರ್ಜೆನ್ಸಿ ಬಂದಾಗ ಏನು ವ್ಯವಸ್ಥೆ ಇಲ್ಲ, ಹಣ್ಣು ತೊಗೋಬೋದು, ದೇವರಿಗೆ ಅರ್ಪಣೆ ಮಾಡಿ ತಿನ್ಬೋದು. ಅಥವಾ ಸಪೋಸ್ 4 ದಿನ ಹೋಗ್ತಾ ಇದ್ದಾರೆ, ಪ್ರತಿದಿನ ಹಣ್ಣು ತಿಂದ್ಕೊಂಡು ಇರೋಕ್ಕೆ ಸಾಧ್ಯ ಇಲ್ಲ. ಓಕೆ, ಜೈನ್ ಹೋಟೆಲ್ ಸಮಥಿಂಗ್ ಎಮರ್ಜೆನ್ಸಿ ಟೈಮಲ್ಲಿ ಅಂಥದ್ದು ಬರೀ ಅನ್ನ ಅಥವಾ ಮೊಸರು ತೊಗೊಂಡು ಊಟ ಮಾಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಕರೆಕ್ಟ್. ಸೊ ಅಟ್ಲೀಸ್ಟ್ ಎಮರ್ಜೆನ್ಸಿ ಟೈಮಲ್ಲಿ ಆದರೂ ಕೂಡ ಸೂಕ್ತವಾದ ಒಂದು ಮಾರ್ಗವನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಸೊ ಬಟ್ ಎಮರ್ಜೆನ್ಸಿ ಪ್ರತಿದಿನ ಬರೋದಿಲ್ಲ. ಸೊ ಇಫ್ ಯು ಥಿಂಕ್ಸ್ ದಟ್ ಅಡುಗೆ ಮಾಡಬೇಕು, ಅದನ್ನು ದೇವರಿಗೆ ಆಫರ್ ಮಾಡಬೇಕು, ವೇಟ್ ಮಾಡಬೇಕು ಅಂತ ಕ್ಲೀನ್ ಮಾಡಬೇಕು, ಯಾರು ಇಷ್ಟು ಮಾಡ್ತಾರೆ, ಕೃಷ್ಣ ಏನಂತಾರೆ, ಇದು ಕೃಷ್ಣಾರ್ಪಣಂ ಅಂತ ಹೇಳಿ ತಿಂದ್ಬಿಡ್ತಾರೆ. ಇಲ್ಲ, ದಟ್ ಇಸ್ ನಾಟ್ ಎಮರ್ಜೆನ್ಸಿ. ಸೊ ದಟ್ ಇಸ್ ಲೇಸಿನೆಸ್, ಅದು ಸೋಮಾರಿತ. ದೇವರ ಸೇವೆ ಮಾಡೋದಕ್ಕೆ ಅವನಿಗೆ ಆಸೆ ಇಲ್ಲ, ಆದರೆ ತಿನ್ನೋದಕ್ಕೆ ಆಸೆ ಇದೆ, ಅರ್ಪಣೆ ಮಾಡದೆ ತಿಂದುಬಿಡ್ತಾನೆ. ಅಥವಾ ಮನಸ್ಸಲ್ಲಿ ದೇವರನ್ನು ನೆನೆಸ್ಕೊಂಡು ತಿಂದುಬಿಡ್ತಾನೆ. ಡೈಲಿ ಈ ರೀತಿ ಮಾಡಬಾರ್ದು. ಡೈಲಿ ಭಗವಂತನನ್ನು ಮಗನಾಗಿ ಅಥವಾ ಆ್ಯಸ್ ಎ ಚೈಲ್ಡ್ ನಾವು ಹೇಗೆ ಮನೆಯಲ್ಲಿ ಮಕ್ಕಳಿದ್ದರೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವಿ, ತಿನ್ನಿಸ್ತೀವಿ, ರೈಟ್. ಆ್ಯಂಡ್ ಐ ಸೀನ್ ಸಮ್ ಗೃಹಸ್ಥಸ್ ಮನೆಯಲ್ಲಿ ಮಕ್ಕಳಿಗೆ ಎಷ್ಟೊಂದು ಸ್ಪೆಷಲ್ ಐಟಮ್ಸ್ ಮಾಡ್ತಾರೆ, ಅವ್ರಿಗೋಸ್ಕರ ನ್ಯೂಟ್ರಿಷನ್ ಐಟಮ್ಸ್ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಪ್ರೋಟೀನ್ ಸಿಗಬೇಕು, ಒಳ್ಳೆ ಫ್ಯಾಟ್ ಸಿಗಬೇಕು, ಒಳ್ಳೆ ಹೆಲ್ದಿ ಫುಡ್ ಸಿಗಬೇಕು ಅಂತ ಸೋ ಮೆನಿ ಥಿಂಗ್ಸ್ ದೇ ಕೀಪ್ ಫೀಡಿಂಗ್. ಅದೇ ರೀತಿ ಕೃಷ್ಣನನ್ನು ಕೂಡ ಮಗನಾಗಿ ಸ್ವೀಕರಿಸಿ ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಬೇಕು. ಕೃಷ್ಣನಿಗೆ ಹಸುವಾಗಿದೆ, ನೈವೇದ್ಯವನ್ನು ಮಾಡೋಣ, ಕೃಷ್ಣನಿಗೆ ಬಾಯಾರಿಕೆಯಾಗಿದೆ, ನೀರನ್ನು ಕೊಡೋಣ, ಹಣ್ಣನ್ನು ಕೊಡೋಣ, ಡ್ರೈ ಫ್ರೂಟ್ಸ್ ಕೊಡೋಣ. ಈ ರೀತಿ ಆ ಒಂದು ಭಾವನೆಯಿಂದ ಸೇವೆಯನ್ನು ಮಾಡಬೇಕು. ಅದೇ ಯಾರು ಸೋಮಾರಿಯಾಗಿರ್ತಾರೆ ಅವರು ಶಾರ್ಟ್ಕಟ್, ಕೃಷ್ಣ ತಿನ್ನು ಶಾರ್ಟ್ಕಟ್ ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ಗುಡ್. ಸೊ ಆಚಾರ್ಯರು ಹೇಳಿದಂಗೆ ನಾವು ನಿಯಮಗಳನ್ನ ಫಾಲೋ ಮಾಡಬೇಕು. ಇದು ನಮ್ಮ ಶುದ್ಧೀಕರಣಕ್ಕೋಸ್ಕರನೇ ಇರೋದು. ಸೊ ವಿ ಬಿಕಮ್ ಅಡ್ವಾನ್ಸ್ಡ್ ಬೈ ಫಾಲೋಯಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅದಕ್ಕಾಗಿ ನಮ್ಮ ಕರ್ತವ್ಯನ ಧರ್ಮಗಳನ್ನು ಅನುಸರಿಸಬೇಕು. ಸಾಧನೆಯ ಧರ್ಮವನ್ನು ಕೂಡ ಚೆನ್ನಾಗಿ ಅನುಸರಿಸಬೇಕು. ಡೈಲಿ 16 ರೌಂಡ್ಸ್ ಮಾಡಬೇಕು. ಮಾಲೆ ಮೇಲೆ, ಜಪಮಾಲೆ ಮೇಲೆ. ಈಗ ನೋಡ್ತಾ ಇದ್ದೀನಿ ಕೆಲವು ಡಿವೋಟೀಸ್ ಕೌಂಟರ್ ಇಟ್ಕೊತಾರೆ, ಗುರುಜಿ ಚಾಂಟಿಂಗ್ ಮಾಡ್ತಾ ಇದ್ದೀನಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ. ಕೌಂಟ್ರಲ್ಲಿ ಕೌಂಟಿಂಗ್ ಮಾಡ್ತೇನೆ. ಜಪಮಾಲೆಯಲ್ಲಿ ದೀಕ್ಷಾ ಸಮಯದಲ್ಲಿ ನಾವು ಯಾವ ಶಪಥನ್ನು ತೊಗೊತೀವಿ, ಗುರು ಮಹಾರಾಜರೇ ನಾನು 4 ನಿಯಮಗಳನ್ನು ಅನುಸರಿಸ್ತೇನೆ ಮತ್ತು ಹರೇ ಕೃಷ್ಣ ಮಂತ್ರದ 16 ಸುತ್ತುಗಳನ್ನು ಜಪಮಾಲೆ ಮೇಲೆ ಮಾಡ್ತೇನೆ ಅಂತ ಹೇಳ್ತೀವಿ, ಕರೆಕ್ಟ್. ಆದರೆ ಜಪಮಾಲೆ ಹೊತ್ತು ಕೌಂಟ್ರ್ ಬಂತು ಇಲ್ಲ, ದಟ್ ಕ್ಯಾನ್ ಬಿ ಎಕ್ಸ್ಟ್ರಾ. 16 ಮಾಲೆ ಮಾಡಿದ ನಂತರ ಎಕ್ಸ್ಟ್ರಾ ರೌಂಡ್ಸ್ ಕೌಂಟರ್ ಮೇಲೆ ಮಾಡಿ ಪರವಾಗಿಲ್ಲ. ಬಟ್
ರೆಗ್ಯುಲರ್ ರೌಂಡ್ಸನ್ನು ಜಪ ಅಂದರೆ ಕೌಂಟರ್ ಮೇಲೆ ಮಾಡಬಾರ್ದು, ಅದು ಗಾಡಿ ಓಡಿಸ್ತಾ ಮಾಡಬಾರ್ದು. ರೈಟ್, ಆ ಕಡೆ ಈ ಕಡೆ ನೋಡ್ತಾ ಮಾತಾಡ್ತಾ ಹರೇ ಕೃಷ್ಣ ಪ್ರಭುಜಿ ಹೇಗಿದ್ದೀರಾ, ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಇಲ್ಲ. ರೈಟ್, ಧ್ಯಾನಪೂರ್ವಕವಾಗಿ ಏಕಾಗ್ರತೆಯನ್ನು ಮಾಡಬೇಕು. ಸೊ ತುಂಬ ಜನ ನೋಡ್ತೀನಿ ನಾನು, ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರೆ, ಜಪನೂ ಮಾಡ್ತಾ ಇರ್ತಾರೆ, ಎಂಥ ಜಪ ಮಾಡ್ತಾರೆ. ಸೊ ದಟ್ ಇಸ್ ನಾಟ್ ರೆಕಮೆಂಡೆಡ್. ಜಪ ಮಾಡುವಾಗ ಕೂತ್ಕೊಂಡು ಅದು ಒಂದೇ ವಿಚಾರ ಇರಬೇಕು, ಭಗವಂತನ ನಾಮ ಮತ್ತು ಭಗವಂತನ ಸ್ಮರಣೆ ಅಷ್ಟೇ, ನಥಿಂಗ್ ಎಲ್ಸ್. ಸೊ ಈ ರೀತಿ ಸಾಧನೆ ಮಾಡಬೇಕು. ವಿ ಶುಡ್ ನಾಟ್ ಕ್ರಿಯೇಟ್ ಎಮರ್ಜೆನ್ಸಿ ಆರ್ ಬಿಕಮ್ ಲೇಝಿ ಇನ್ ಸರ್ವಿಸ್. ಕೆಲವೊಮ್ಮೆ ತುಂಬ ಅನಾರೋಗ್ಯವಾದಾಗ, ರೈಟ್, ಸೊ ಬೆಡ್ ರಿಡನ್ ಆದಾಗ ಕೆಲವೊಮ್ಮೆ ಜಪ ಮಾಡೋಕ್ಕಾಗೋದಿಲ್ಲ. ರೈಟ್, ಸೊ ಹುಷಾರಾದಮೇಲೆ ಅದನ್ನು ಕಂಪನ್ಸೇಟ್ ಮಾಡಬೇಕು. ಸೊ ಎಮರ್ಜೆನ್ಸಿ ಟೈಮಲ್ಲಿ ಇಟ್ಸ್ ಅಲೋಡ್, ಎಕ್ಸೆಪ್ಷನಲ್, ಬಟ್ ರೆಗ್ಯುಲರ್ ಆಗಿ ನಾವು ಸೋಮಾರಿತನದಿಂದ ಧರ್ಮವನ್ನು ಬಿಡಬಾರ್ದು. ಸೊ ಅದನ್ನೇ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ರೈಟ್, ಎಟ್ ಎನಿ ಕಾಸ್ಟ್ ಡೋಂಟ್ ಗಿವ್ ಅಪ್ ಯುವರ್ ಧರ್ಮ, ಕೀಪ್ ಡೂಯಿಂಗ್ ಯುವರ್ ಧರ್ಮ. ಆ್ಯಂಡ್ ನಮ್ಮ ಧರ್ಮ ಏನು? ರೈಟ್, ಹಲವಾರು ಥರದ ಧರ್ಮ ಇದೆ. ಒಂದು ಪರೋಧರ್ಮ. ಪರೋಧರ್ಮ ಅಂದರೆ ಭಗವಂತನ ಸೇವೆಯೇ ಪರೋಧರ್ಮ. ಆತ್ಮದ ಸೇವೆ ಆತ್ಮದ ಧರ್ಮ ಏನು? ಭಗವಂತನ ಸೇವೆ. ದಟ್ ಇಸ್ ಪರೋಧರ್ಮ. ಇನ್ನೊಂದಿದೆ ಸ್ವಧರ್ಮ. ಸ್ವಧರ್ಮ ಈಸ್ ಆನ್ ದ ಪ್ಲ್ಯಾಟ್ಫಾರ್ಮ್ ಆಫ್ ಬಾಡಿ. ಓಕೆ, ಪುರುಷನ ಕರ್ತವ್ಯಗಳಿವೆ, ಸ್ತ್ರೀಯ ಕರ್ತವ್ಯಗಳಿವೆ, ಗಂಡನ ಕರ್ತವ್ಯಗಳಿವೆ, ಹೆಂಡತಿಯ ಕರ್ತವ್ಯಗಳಿವೆ, ಮಕ್ಕಳ ಕರ್ತವ್ಯಗಳಿವೆ, ಟೀಚರ್ನ ಕರ್ತವ್ಯಗಳಿವೆ, ಪೊಲೀಸಿನ ಕರ್ತವ್ಯಗಳಿವೆ, ಎಲ್ಲ ಸ್ವಧರ್ಮಗಳು. ರೈಟ್, ಅವನ ಗುಣಕ್ಕೆ ಅನುಸಾರವಾಗಿ, ಅವನ ಒಂದು ಸಿಚುವೇಶನ್ಗೆ ಅನುಸಾರವಾಗಿ ಅವನು ಒಂದು ಕರ್ತವ್ಯನ ಮಾಡಬೇಕು, ಅದು ಸ್ವಧರ್ಮ. ಸೊ ಸ್ವಧರ್ಮ ಕೂಡ ಚೆನ್ನಾಗಿ ಮಾಡಬೇಕು, ಪರೋಧರ್ಮ ಕೂಡ ಚೆನ್ನಾಗಿ ಮಾಡಬೇಕು. ಪರೋಧರ್ಮ ಅಂತಂದರೆ ನಮ್ಮ ಸಾಧನೆ, ಸೇವೆ, ಜಪ, ಇದೆಲ್ಲ ಪರೋಧರ್ಮ. ಸ್ವಧರ್ಮ ಅಂದರೆ ಏನು? ಓಕೆ, ಗಂಡ, ಹೆಂಡತಿ, ಮಕ್ಕಳು, ಜಾಬು, ಇದೆಲ್ಲ ಸ್ವಧರ್ಮ. ಸೊ ಸ್ವಧರ್ಮ ಕೂಡ ಚೆನ್ನಾಗಿ ಮಾಡಬೇಕು, ಮತ್ತು ಸ್ವಧರ್ಮ ನಮ್ಮ ಪರೋಧರ್ಮದಲ್ಲಿ ಹೆಲ್ಪ್ ಮಾಡಬೇಕು. ಯಾವ ರೀತಿ ಜಾಬ್ ತೊಗೋಬೇಕಂದ್ರೆ ಸಾಧನೆಗೆ ಸಮಯ ಕೊಡುವಂತಹ ಜಾಬನ್ನು ತೊಗೋಬೇಕು. ರೈಟ್, ಯಾವ ರೀತಿ ಫ್ಯಾಮಿಲಿ ಇರಬೇಕಂದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಾಧನೆ ಮಾಡುವ ಒಂದು ಸಪೋರ್ಟ್ ಮಾಡುವಂತಹ ಒಂದು ಫ್ಯಾಮಿಲಿ ಇರಬೇಕು. ರೈಟ್, ಸೊ ಭಕ್ತಿ ಸೇವೆಗೆ ಅಡಚಣೆ ಉಂಟು ಮಾಡಬಾರ್ದು, ಒಬ್ರಿಗೊಬ್ಬರು ಸಹಾಯ ಮಾಡಬೇಕು. ಸೊ ಈ ರೀತಿ ಸ್ವಧರ್ಮವನ್ನು ಮಾಡುತ್ತಾ ಪರೋಧರ್ಮವನ್ನು ಕೂಡ ನಾವು ಮಾಡಬೇಕು. ನಂತರ ಕೃಷ್ಣ ನಮಗೆ ಸಿಗ್ತಾನೆ. ಸೊ ಈ ರೀತಿ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಶ್ಲೋಕದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ರೈಟ್, ನಮ್ಮ ಸ್ವಧರ್ಮವನ್ನು ಮಾಡಬೇಕು, ಪರೋಧರ್ಮವನ್ನು ಕೂಡ ಮಾಡಬೇಕು, ಮತ್ತು ಆಪತ್ಕಾಲದಲ್ಲಿ ಬೇರೊಬ್ಬರ ಸ್ವಧರ್ಮವನ್ನು ಕೂಡ ಮಾಡಬೇಕಾಗ್ಬೋದು. ಬಟ್ ದಟ್ ಇಸ್ ಓನ್ಲಿ ಫಾರ್ ಎ ಶಾರ್ಟ್ ಟೈಮ್, ನಾಟ್ ಫಾರ್ ಲೈಫ್ ಟೈಮ್, ಶಾರ್ಟ್ ಟೈಮ್. ಸೊ ಅದಕ್ಕಾಗಿ ಬ್ರಾಹ್ಮಣರು ಏನು ಹೇಳ್ತಾರೆ? ಓಕೆ, ಇಟ್ಸ್ ನಾಟ್ ದ ಡ್ಯೂಟಿ ಆಫ್ ಬ್ರಾಹ್ಮಣಸ್ ಆ್ಯಂಡ್ 70% ಟು ಕಿಲ್. ಇದು ನಮ್ಮ ಧರ್ಮವಲ್ಲ, ಅದಕ್ಕಾಗಿ ನಾವು ಈಗ ಕೊಲ್ಲುವುದಿಲ್ಲ. ವೇನನ ಸಮಯದಲ್ಲಿ ಅನಿವಾರ್ಯವಾಗಿತ್ತು, ಅದಕ್ಕೆ ಅವರು ಆ ಕರ್ತವ್ಯ ಮಾಡ್ತಾರೆ. ಈಗ ಕಳ್ಳರು ದರೋಡೆ ಮಾಡುವಾಗ ಅಷ್ಟೊಂದು ಜನರನ್ನು ಕೊಲ್ಲುವುದು ನಮ್ಮ ಕರ್ತವ್ಯ ಇಲ್ಲ ಅಂತ ಅವ್ರು ಬಿಟ್ಬಿಡ್ತಾರೆ. ಆದರೆ ಅವರು ತಮ್ಮ ತಪೋಬಲವನ್ನು ಇನ್ನೊಂದು ರೀತಿ ಬಳಸ್ತಾರೆ. ಅದೇನು? ವೇನನ ದೇಹ ಇನ್ನೂ ಅಲ್ಲೇ ಇತ್ತು. ಆ ವೇನನ ದೇಹದ ಮಂಥನದಿಂದ ಇನ್ನೊಬ್ಬ ರಾಜನನ್ನು ಸೃಷ್ಟಿ ಮಾಡ್ತಾರೆ. ಅವನು ಪೃಥು ಮಹಾರಾಜ. ಪೃಥು ಮಹಾರಾಜ ಭಗವಂತನ ಶಕ್ತಾವೇಶ ಅವತಾರ, ಸಾಕ್ಷಾತ್ ವಿಷ್ಣುವಿನ ಅಂಶ. ಪೃಥು ಮತ್ತು ಅರ್ಚಿ ಮಹಾರಾಣಿ, ಸಾಕ್ಷಾತ್ ಲಕ್ಷ್ಮಿಯ ಅಂಶ, ಅವರಿಬ್ಬರು ಹುಟ್ಟುತ್ತಾರೆ. ಪೃಥು ಮಹಾರಾಜ ಧರ್ಮ ಸ್ಥಾಪನೆ ಮಾಡ್ತಾನೆ, ಎಲ್ಲ ದುಷ್ಟರ ನಿಗ್ರಹವನ್ನು ಮಾಡ್ತಾನೆ, ಎಲ್ಲ ಜನರಿಗೆ ರಕ್ಷಣೆಯನ್ನು ಮತ್ತು ತಮ್ಮ ಅವಶ್ಯಕತೆಗಳನ್ನೆಲ್ಲ ಕೊಡಿಸ್ತಾನೆ. ಸೊ ಪೃಥು ಮಹಾರಾಜರ ಜನ್ಮ ಆಗೋದೇ ಇದೆ. ನೆಕ್ಸ್ಟ್ ಅಧ್ಯಾಯದಲ್ಲಿ ಏನಿದೆ? ಪೃಥು ಮಹಾರಾಜರ ಜನ್ಮ ಮತ್ತು ಅವರ ಪಟ್ಟಾಭಿಷೇಕ. ಸೊ ಈ ರೀತಿ ಕೆಟ್ಟ ಕಾಲದಲ್ಲಿ ಕೆಲವೊಮ್ಮೆ ಕಷ್ಟ ಅನ್ನಿಸ್ತದೆ, ವೆರಿ ಡಿಫಿಕಲ್ಟ್ ಅನ್ನಿಸ್ತದೆ. ಆದರೆ ಕೆಟ್ಟ ಕಾಲದಲ್ಲಿ ಒಳ್ಳೆಯ ಭಾವನೆಯಿಂದ ನಾವು ಇದ್ದರೆ, ಭಗವಂತನ ಭಕ್ತಿ ಮಾಡ್ತಾ ಇದ್ದರೆ, ಭಗವಂತ ಒಳ್ಳೆಯ ಕಾಲವನ್ನು ಕೂಡ ತರ್ತಾನೆ. ಯಾಕಂದರೆ ಕಾಲ ಬದಲಾಗ್ತಾ ಇರ್ತದೆ. ಕೆಲವೊಮ್ಮೆ ತಮ್ಮ ಗುಣ ಹೆಚ್ಚಾದಾಗ ಕೆಟ್ಟವರ ಸಂಖ್ಯೆ ಹೆಚ್ಚಾಗ್ತದೆ, ಕೆಟ್ಟ ಪ್ರಭಾವಗಳು ಹೆಚ್ಚಾಗ್ತದೆ. ರಜಗುಣದ ಸಮಯ ಕೂಡ ಬರ್ತದೆ, ಸತ್ವಗುಣದ ಸಮಯ ಕೂಡ ಬರ್ತದೆ. ರೈಟ್, ಸೊ ಸತ್ಯಯುಗ ಸತ್ವಗುಣದ ಸಮಯವಾಗಿತ್ತು. ರೈಟ್,
ಮತ್ತು ತ್ರೇತಾಯುಗದಲ್ಲಿ ಸತ್ವ ಕಮ್ಮಿ ಆಯಿತು, ಮತ್ತು ಇನ್ನಿಷ್ಟು ಕಮ್ಮಿ ಆಯಿತು ದ್ವಾಪರಯುಗದಲ್ಲಿ. ಈಗ ಕಲಿಯುಗದಲ್ಲಿ ಸತ್ವ ತುಂಬ ಕಮ್ಮಿ ಕಾಣಿಸೋದು, ರಜಗುಣವೇ ಹೆಚ್ಚು ಕಾಣಿಸ್ತದೆ, ತಮಗುಣ ಕೂಡ ಹೆಚ್ಚು ಕಾಣಿಸ್ತದೆ, ಆದರೆ ಸತ್ವಗುಣ ಕಮ್ಮಿ ಕಾಣಿಸ್ತದೆ. ಸಮಯವೇ ಹಾಗಿದೆ. ಆದರೆ ಎಂತಹ ಸಮಯವೇ ಇರಲಿ, ನಾವು ಭಗವಂತನನ್ನು ಸ್ಮರಿಸುತ್ತಾ ಭಕ್ತಿ ಸೇವನೆ ಮಾಡ್ತಾಯಿದ್ರೆ ಈ ತಮಗುಣ ರಜಗುಣದ ಪ್ರಭಾವವನ್ನು ಮೀರಿ ನಾವು ಸತ್ವಗುಣಕ್ಕೆ ಬಂದು ಸತ್ವಗಳಿಂದ ಮೀರಿ ನಾವು ಶುದ್ಧ ಸತ್ವ ಸ್ತರಕ್ಕೆ, ಭಕ್ತಿಯ ಒಂದು ಸ್ತರಕ್ಕೆ ಹೋಗಬಹುದು. ಸೊ ಈ ರೀತಿ ಕಾಲದ ಪ್ರಭಾವಕ್ಕೆ ನಾವು ಒಳಗಾಗಬಾರ್ದು. ಅದಕ್ಕೋಸ್ಕರ ನಾವು ದೃಢ ಭಕ್ತಿಯನ್ನು ಮಾಡಬೇಕು. ಸೊ ದೃಢ ಭಕ್ತಿಯಲ್ಲಿ ನಿರತನಾಗದವನು ಈ ಹೊರಗಿನ ವಾತಾವರಣಕ್ಕೆ ಅವನು ಬಲಿಯಾಗುವುದಿಲ್ಲ, ಪ್ರಭಾವಿತನಾಗುವುದಿಲ್ಲ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳ್ತದೆ. ಓಕೆ, ಸೊ ಈ ರೀತಿ ಈ ಶ್ಲೋಕದಿಂದ ಕೆಲವೊಂದು ಪಾಠಗಳನ್ನು ನಾವು ಇವತ್ತು ಚರ್ಚೆ ಮಾಡೋದಕ್ಕೆ ಪ್ರಯತ್ನಪಟ್ಟಿದ್ದೇವೆ. ಸೊ ಈಗ ನಾನು ನನ್ನ ಕ್ಲಾಸ್ಗೆ ವಿರಾಮವನ್ನು ನೀಡ್ತೇನೆ. ಯಾರಿಗಾದರೂ ಏನಾದರೂ ಅನಿಸಿಕೆಗಳು ಅಥವಾ ಏನಾದರೂ ಪ್ರಶ್ನೆಗಳು ಇದ್ದರೆ ತಾವು ಕೇಳಬಹುದು ಅಂತ ಹೇಳ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇವತ್ತಿನ ಇದರಿಂದ ಮುಖ್ಯವಾಗಿ 4 ವರ್ಣಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹೇಗಿರಬೇಕು, ಅದೇ ಸಮಯದಲ್ಲಿ ಕೊನೆಯಲ್ಲಿ ನೀವು ನಮ್ಮ ಒಂದು ಸ್ವಧರ್ಮ ಮತ್ತು ಪರಧರ್ಮದ ಬಗ್ಗೆ ಹೇಳ್ತಾ ಹೇಗೆ ನಾವು ಭಕ್ತಿಯನ್ನು ಮುಂದುವರಿಸಬೇಕು ಅನ್ನೋದನ್ನು ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ಸ್ ಪ್ರಭು. ಈಗ ನಾನೆಲ್ಲರದ್ದು ಮೈಕ್ ಆನ್ ಮಾಡಿದ್ದೀನಿ. ಯಾರಿಗೆ ಪ್ರಶ್ನೆ ಅಥವಾ ಅನಿಸಿಕೆ ಇದ್ರೆ ಪ್ರಭುಗಳ ಹತ್ರ ಹಂಚ್ಕೋಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೃತಜ್ಞತೆ ಭಾವ ನಾನು ನೀರಲ್ಲಿ ಅಂತ ಬ್ಲೆಸ್ಸಿಂಗ್ ಮಾಡಿ ಪ್ರಭುಜಿ. ಜಪ ನಾವು ತುಂಬ ಇಂಪಾರ್ಟೆಂಟ್ ಆಗಿ ಮೊದಲು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಆ ಜಪದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಹೇಳಿದಿರ. ನಾವು ಕೊಂಡ್ರು ಬಿಟ್ಬಿಟ್ಟು ನಮಗೆ ದೀಕ್ಷೆ ತಗೋಬೇಕಾದ್ರೆ ಗುರು ಮಹಾರಾಜರು ನಮಗೆ ಕೊಟ್ಟಿದ್ದಾರೆ, ತುಳಸಿ ಮಣಿಯಿಂದ ದೀಕ್ಷೆ ಕೊಟ್ಟಿದ್ದಾರೆ. ನಾವು ಏನೋ ಅವತ್ತು ಗುರು ಮಹಾರಾಜರ ಕಡೆಯಿಂದ ನಾವು ವಾಗ್ದಾನ ತಗೊಂಡಿದ್ದ ಅದನ್ನು ನಾನು ಫಾಲೋ ಮಾಡಬೇಕು. ಅದು ನಮಗೆ ತುಂಬ ಇದಾಯಿತು ಪ್ರಭುಜಿ. ಯಾಕೆಂದರೆ ಒಂದೊಂದ್ಸಾರಿ ನೀವು ಹೇಳಿದಾಗೆಲ್ಲ ಕೌಂಟ್ ತಗೊಂಡು ಜಪ ಮಾಡ್ತಾ ಇದ್ವಿ. ಜಪಮಾನದಲ್ಲಿ ಮಾಡೋದ್ರಿಂದ ಒಂದು ಥರ ಇರುತ್ತೆ ಜಪ, ನಾವು ಕೌಂಟಲ್ಲಿ ಮಾಡೋದ್ರಿಂದ ಒಂದು ಥರ ಇರುತ್ತೆ ಜಪ. ಕರೆಕ್ಟ್. ನಾವು ಯಾಕೆಂದರೆ ಈ ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಈ ಕನ್ಫ್ಯೂಸ್ ಆಗೋದು ತುಂಬ ಜಾಸ್ತಿ ಇರ್ತದೆ. ಜಪಮಾಲೆಯಲ್ಲಿ ಜಪ ಮಾಡಬೇಕಾದ್ರೆ ನಮಗೆ ತುಂಬ ಪೀಸ್ಫುಲ್ ಆಗಿ ಇರ್ತದೆ. ಭಗವಂತ ನಾಮ ಸ್ಮರಣೆ ಮಾಡುವಾಗ ನಮಗೆ, ಯಾಕೆಂದರೆ ಕೌಂಟಲ್ಲಿ ಕೂಡ ಮಾಡುವಾಗ ನಾವು ಆ ಕಡೆ ಈ ಕಡೆ ನೋಡೋದು, ನಮ್ಮ ಮನಸ್ಸು ಕಲುಷಿತ ಆಗಿರ್ತದೆ. ಆ ಥರ ಆಗಿರ್ತದೆ ಪ್ರತಿ. ಕರೆಕ್ಟ್. ಅದಕ್ಕೆ ಕೌಂಟ್ರಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಟ್ರಾವೆಲ್ ಮಾಡುವಾಗ ಅಥವಾ ಬೇರೆ ಸಮಯದಲ್ಲಿ ಮಾಡಿ, ಬಟ್ ರೆಗ್ಯುಲರ್ ಆಗಿ ಜಪಮಾಲೆಯನ್ನು ಯೂಸ್ ಮಾಡಿ. ಹರೇ ಕೃಷ್ಣ. ಬ್ರಾಹ್ಮಣರು ಪ್ರಚಾರ ಮಾಡುವುದು ಮತ್ತು ಅವರ ಕರ್ತವ್ಯ ಆಗಿತ್ತು. ಆಮೇಲೆ ಆಪತ್ತು ಧರ್ಮದಲ್ಲಿ ಅವನ್ನೆಲ್ಲ ಏನಾಯ್ತಂದರೆ ಈ ಮಂತ್ರದಿಂದ ಕೊಲ್ತಾ ಇದ್ರು. ಇವಾಗ ಬ್ರಾಹ್ಮಣರ ಸಂತತಿ ತುಂಬ ಕಡಿಮೆ ಆಗಿದೆ. ಆ ಥರ ಪ್ಯೂರ್ ಬ್ರಾಹ್ಮಣರು ಕೂಡ ಇಲ್ಲ. ಇವತ್ತು ನಮ್ಮ ಇಸ್ಕಾನ್ನಲ್ಲಿ ಇವಾಗ ಬ್ರಾಹ್ಮಣರನ್ನಾಗಿ ಸೃಷ್ಟಿ ಮಾಡ್ತಾ ಇದೆ ನಮ್ಮ ಇಸ್ಕಾನ್ ಸಂಸ್ಥೆ. ಯಾಕೆಂದರೆ ಹರಿಗುರು ವೈಷ್ಣವರ ನೆನೀಬೇಕು, ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಟೈಮ್ನಾಗೆ ಮಂಗಳಾರತಿ ಮಾಡಬೇಕು. ಯಾಕೆಂದರೆ ಮಂಗಳಾರತಿ ಮಾಡೋದು ಒಂದೇ, ಒಂದು ಪಾತ್ರೆ ವಾಶ್ ಮಾಡೋದು ಒಂದೇ, ಎಲ್ಲ ಕೂಡ ಒಂದೇ. ನಾವು ಭಕ್ತಿಯಿಂದ ಏನು ಕೊಡ್ತೀರ ಅದನ್ನು ನಾವು ಕೃತಜ್ಞತೆಯಿಂದ ನಾವು ಮಾಡಬೇಕು ಅಂತ ಇವತ್ತು ಗೊತ್ತಾಯಿತು ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ ಪ್ರಭು. ಹರೇ ಕೃಷ್ಣ. ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಪ್ರಭು. ನನ್ನ ಒಂದು ಜ್ಞಾನ ಎಷ್ಟು ಮಟ್ಟಿಗೆ ಸಿಗ್ತಾ ಇತ್ತು, ನಿಮ್ಮ ಬ್ಲೆಸ್ಸಿಂಗ್ ಬೇಕು ನನಗೆ ಪ್ರಭು. ವರ್ಣಗಳ ಬಗ್ಗೆ, ಜಪದ ಬಗ್ಗೆ, ರಾಜನ ಒಂದು ಕರ್ತವ್ಯ ಮತ್ತು ಆಡಳಿತ ಯಾವ ರೀತಿ ಇರುತ್ತೆ. ರಾಜ ಅವನು ಕರ್ತವ್ಯ ಮಾಡಲೇಬೇಕು, ಕ್ಷತ್ರಿಯನಾದನ ಕರ್ತವ್ಯ ಮಾಡಬೇಕು ಪ್ರಭು. ಮತ್ತು ಬ್ರಾಹ್ಮಣರ ಬಗ್ಗೆನೂ ತಿಳಿಸ್ಕೊಟ್ರಿ. ನನಗೆ ಪ್ರಶ್ನೆ ಬಂದಿದ್ದಂದರೆ, ನಮ್ಮ ಒಂದು ಕುಟುಂಬದಲ್ಲಿ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳು ಜನಿಸಿದರೆ ಚಿಕ್ಕದ್ರಿಂದನೇ ಅವ್ರಿಗೆ ಕೃಷ್ಣ ಪ್ರಜ್ಞೆ ಸಿಗುತ್ತೆ. ಈಗ ಮುಂದೆ ನಡೆದು ಬಿಟ್ಟಿದೆ, ಎಲ್ಲ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಅವರು ಈಗ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂದ್ರೂ ಸಹ ಬರೋದಿಲ್ಲ ಪ್ರಭು. ಒಂದು ಆ ಥರ ಒಂದು ಇರುತ್ತಲ್ವ ಪರಿಸ್ಥಿತಿ, ಅದಕ್ಕೆ ಏನು ತಿಳಿಸ್ಕೊಡ್ತೀರ ಪ್ರಭು?
ಸಾಮಾನ್ಯವಾಗಿ ಮಕ್ಕಳು ಅಪ್ ಟು ದ ಏಜ್ ಆಫ್ 10-11 ಏನು ಹೇಳಿದ್ದು ಅವ್ರು ಕೇಳ್ತಾರೆ. ಸೊ ಈವನ್ ಅಪ್ ಟು ದ ಏಜ್ ಆಫ್ 13. ಸೊ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಪ್ರಶಿಕ್ಷಣವನ್ನು ಕೊಡೋದು ಸರಳ. ದೊಡ್ಡವರಾದಮೇಲೆ ಅವ್ರಿಗೇನು ಅದು ಅವರ ಒಂದು ಸ್ವಭಾವ ಏನಿದೆ ಕಾಣಿಸ್ಕೊಡೋಕ್ಕೆ ಸ್ಟಾರ್ಟ್ ಆಗ್ತದೆ, ಎಸ್ಪೆಷಲಿ ಆಫ್ಟರ್ 13 years. ರೈಟ್. ಸೊ ದೇರ್ ಓನ್ ಪ್ರವೃತ್ತಿ, ದೇರ್ ಓನ್ ಕಂಡೀಷ್ನಿಂಗ್, ದೇರ್ ಓನ್ ಪಾಸ್ಟ್ ಲೈಫ್, ಹಿಂದಿನ ಜನ್ಮಗಳಲ್ಲಿ ಏನು ಸ್ವಭಾವ ಬೆಳೆಸ್ಕೊಂಡಂಥ ಸ್ವಭಾವ ಏನಿದೆ ಅದು ಪ್ರಕಟವಾಗಲು ಸ್ಟಾರ್ಟ್ ಆಗ್ತದೆ. ಸೊ ಆಗ ಅದನ್ನು ನಿಯಂತ್ರಣ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ದೆನ್ ದೇ ಸ್ಟಾರ್ಟ್ ಸೀಕಿಂಗ್ ಇಂಡಿಪೆಂಡೆನ್ಸ್, ಸ್ವತಂತ್ರವಾಗಿ ಸ್ವತಂತ್ರ ವಿಚಾರಧಾರೆ, ಫ್ರೆಂಡ್ ಸರ್ಕಲ್ ಮತ್ತು ಕಮ್ಯುನಿಟಿ, ಸೊಸೈಟಿ ಅದನ್ನೆಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರದ್ದೇ ಆದಂಥ ಒಂದು ಆಸೆಗಳು ಬೆಳೀತವೆ. ಅದು ಅವ್ರದ್ದೇ ಆದಂಥ ಒಂದು ಏನಂತಾರೆ ಡೈರೆಕ್ಷನ್ ಅವರು ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಚಾಣಕ್ಯ ಪಂಡಿತರು ಹೇಳಿದ ಪ್ರಕಾರ ಲಾಲಯತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯತ್. ಸೊ ಚಾಣಕ್ಯ ಪಂಡಿತರ ರೂಲ್ ಏನು, 5 ವರ್ಷದವರೆಗೂ ಆದಷ್ಟು ಪ್ರೀತಿ ಲಾಲನೆ ಪಾಲನೆ ಮಾಡಬೇಕು. 6 ವರ್ಷದಿಂದ 15 ವರ್ಷದವರೆಗೂ ಟ್ರೈನಿಂಗ್ ಕೊಡಬೇಕು. ರೈಟ್. ಸೊ ಸಂಸ್ಕಾರಗಳಲ್ಲಿ ಕಲ್ಚರ್, ಕ್ಯಾರೆಕ್ಟರ್, ಎಜುಕೇಷನ್ ಅದೆಲ್ಲ 15 ವರ್ಷದವರೆಗೂ ಕೊಡಬೇಕು. ನಂತರ 15 ವರ್ಷ ದಾಟಿದ ಮೇಲೆ ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇದೇ ಮಾಡು ಅಂತ ಹೇಳೋಕ್ಕಾಗಲ್ಲ ಅಂತ. ರೈಟ್. ಸೊ ಪ್ರಾಪ್ತೇತು 16 ವರ್ಷೆ ಪುತ್ರಂ ಮಿತ್ರವತ್ ಆಚರ್ಯತೆ. 16 ವರ್ಷ ಆದಮೇಲೆ ಮಕ್ಕಳನ್ನು ಮಿತ್ರವತ್, ಲೈಕ್ ಎ ಫ್ರೆಂಡ್ ಯು ಶುಡ್ ಟ್ರೀಟ್. ಸಜೆಷನ್ ಕೊಡಬೇಕು, ಸಲಹೆಯನ್ನು ಕೊಡ್ಬೋದು, ಆದರೆ ಆರ್ಡರ್ ಮಾಡೋಕ್ಕಾಗಲ್ಲ, ಆರ್ಡರ್ ಕೇಳೋಂಗಿಲ್ಲ ಅವರು. ಆ ರೀತಿ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಬರ್ತದೆ. ಸೊ ಅವಾಗ ಏನು ಮಾಡಬೇಕು, ಸೊ 5 to 15 yearsಲ್ಲಿ ವಿ ಶುಡ್ ಗಿವ್ ದಮ್ ನೈಸ್ ಆಪರ್ಚುನಿಟಿ ಫಾರ್ ಟ್ರೈನಿಂಗ್, ಶ್ಲೋಕ ಮೆಮೊರೈಸೇಷನ್, ಮೃದಂಗ, ಕರ್ತಾಲ್, ಕೀರ್ತನ್, ಟೆಂಪಲ್ ಸರ್ವಿಸ್, ಪೂಜೆ, ಆದಷ್ಟು ಎಲ್ಲ ಎಕ್ಸ್ಪೋಸ್ ಮಾಡಿ ಅವರನ್ನು. ಮತ್ತು ಫೋರ್ಸ್ ಮಾಡಬಾರ್ದು, ಆಗಲೂ ಕೂಡ ಇನ್ಸ್ಪೈರ್ ಮಾಡಬೇಕು. ಏನು ಫೋರ್ಸ್ ಮಾಡಿದರೆ ಏನು ಉಪಯೋಗ ಇಲ್ಲ. ಫೋರ್ಸ್ ಮಾಡಿದರೆ 2 ದಿನ ಮಾಡ್ತಾರೆ, ಸ್ವಲ್ಪ ದಿನ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಇನ್ಸ್ಪೈರ್ ಮಾಡಿ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ, ಮತ್ತು ತಂದೆ ತಾಯಿ ಕೂಡ ಮಾಡಬೇಕು. ತಂದೆ ತಾಯಿ ಮಾಡೋದನ್ನು ನೋಡಿದಾಗ ಮಕ್ಕಳು ಕೂಡ ಆಟೋಮೆಟಿಕಲಿ ಇಮಿಟೇಟ್ ಮಾಡ್ತಾರೆ. ಸೊ ಮತ್ತು ದೊಡ್ಡವರಾದಮೇಲೆ ನಾವು ಮಾಡು ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫೆಸಿಲಿಟಿ ಮಾಡಬೇಕು. ಓಕೆ, ಇದೆಲ್ಲ ಆಪರ್ಚುನಿಟೀಸ್ ಇದೆ, ಸರ್ವಿಸ್ ಆಪರ್ಚುನಿಟೀಸ್ ಇದೆ, ಮತ್ತು ಸರಿಯಾದ ಎನ್ವಿರಾನ್ಮೆಂಟ್ ಅವರಿಗೆ ಕೊಡಬೇಕು. ಸೊ ದಟ್ ದೇ ಕಂಟಿನ್ಯೂ ದಟ್. ಸೊ ಮತ್ತು ಕೆಲವೊಂದು ಸಲ 19 ವರ್ಷ ಆದಮೇಲೆ ಮಕ್ಕಳು ಹಾಸ್ಟೆಲಿಗೆ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ, ಕೆಲವು ಬೇರೆ ಕಂಟ್ರಿಗೆ ಹೋಗ್ತಾರೆ. ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಹಕ್ಕಿ ದೊಡ್ಡದಾಗಿದೆ, ರೆಕ್ಕೆ ಬಂದಿದೆ, ಹೋಗ್ತಾರೆ ಅಷ್ಟೇ. ಸೊ ಗೂಡಿನಲ್ಲಿರೋವರೆಗೂ ತಂದೆ ತಾಯಿ ಆರೈಕೆ ಮಾಡೋದು, ರೆಕ್ಕೆ ಬಂದ ಮೇಲೆ ಹೋದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ನೀವು ಏನು ಟ್ರೈನಿಂಗ್ ಕೊಟ್ಟಿದ್ದೀರಾ ಅದು ವ್ಯರ್ಥ ಆಗೋದಿಲ್ಲ. ಸೊ ಆ ಟ್ರೈನಿಂಗ್ ಕೊಟ್ಟಿದ್ದನ್ನು ಅವರು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಸೊ ದೆನ್ ದೇ ಕ್ಯಾನ್ ಮೇಂಟೈನ್ ದರ್ ಕ್ಯಾರೆಕ್ಟರ್ ಆ್ಯಂಡ್ ಪ್ಯೂರಿಟಿ. ರೈಟ್. ಸೊ ಮತ್ತು ಕೆಲವೊಂದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ತಂದೆ ತಾಯಿಗಳು ತುಂಬ ಆಸೆ ಇರ್ತದೆ. ನನ್ನ ಮಕ್ಕಳು ನನ್ನ ಕನಸು ನಾನು ನನಸು ಮಾಡಿಗೊಳಿಸೋಕ್ಕಾಗಲಿಲ್ಲ, ನನ್ನ ಮಕ್ಕಳು ಮಾಡಲಿ ಅಂತ ತುಂಬ ಪ್ರೆಷರ್ ಆಗ್ತಾರೆ. ಫಸ್ಟ್ ಟೈಮ್ ಬರಬೇಕು, ಟಾಪರ್ ಆಗಬೇಕು, ಟಾಪ್ ಕಾಲೇಜಲ್ಲಿ IITಯಲ್ಲಿ ಸೀಟ್ಸ್ ಇರಬೇಕು, ತುಂಬ ಪ್ರೆಷರ್. ಅದು ಕೂಡ ಒಳ್ಳೆಯದಲ್ಲ. ಹ್ಯಾವ್ ರೀಸನಬಲ್ ಎಕ್ಸ್ಪೆಕ್ಟೇಷನ್. ಎಲ್ಲರ ಮಕ್ಕಳೊಂದು ಕೆಪಾಸಿಟಿ ಇದೆ, ಅವ್ರ ಕೆಪಾಸಿಟಿ ತಕ್ಕಂಗೆ ಅವರು ಪರ್ಫಾರ್ಮ್ ಮಾಡ್ತಾರೆ. ಸೊ ಅಂತಹ ಅವರು ತಮ್ಮ ಫುಲ್ 100% ಪರ್ಫಾರ್ಮೆನ್ಸ್ ಕೊಟ್ಟು ರಿಸಲ್ಟ್ ಏನು ಬರ್ತದಲ್ಲಿ ಸಂತುಷ್ಟವಾಗಿರಲಿ. ಸೊ ಡೋಂಟ್ ಹ್ಯಾವ್ ಟು ಪುಟ್ ಟು ಮಚ್ ಪ್ರೆಷರ್. ರೈಟ್. ಅವ್ರ ಮಗ ಫಸ್ಟ್ ಟೈಮ್ ಬಂತು, ನನ್ನ ಮಗ ಬರಲಿಲ್ಲ, ಕಂಪ್ಯಾರಿಸನ್ ಬೇಕಿಲ್ಲ. ಅವನ ಸಾಮರ್ಥ್ಯದ ಪ್ರಕಾರ ಅವನಿಗೆ ಒಂದು ರಿಸಲ್ಟ್ ಸಿಗ್ತದೆ. ಓಕೆ. ಸೊ ಬೆಟರ್ ನಾಟ್ ಟು ಕಂಪೇರ್ ಆ್ಯಂಡ್ ಪುಟ್ ಹೆವಿ ಅಕಾಡೆಮಿಕ್ ಪ್ರೆಷರ್. ಈಗ ಅಕಾಡೆಮಿಕ್ ಪ್ರೆಷರ್ ತುಂಬ ಆಗಿಬಿಟ್ಟಿದೆ ಹೊರಗಡೆ ಎಲ್ಲ. ಸೊ ಆ್ಯಂಡ್ ದಟ್ ಪುಟ್ಸ್ ಚಿಲ್ಡ್ರನ್ ಅಂಡರ್ ಸ್ಟ್ರೆಸ್. ಇವತ್ತೇ ಒಬ್ಬ ಹುಡುಗ ನನಗೆ ಮೆಸೇಜ್ ಮಾಡಿದ್ರು, ಪ್ರೋರಿ ತುಂಬ ಪ್ರೆಷರ್ ಇದೆ, ಅಕಾಡೆಮಿಕ್ ಪ್ರೆಷರು ಮತ್ತು ಜಾಬ್ ಪ್ರೆಷರ್ ಕೂಡ ಬರ್ತಾ ಇದೆ, ಏನು ಮಾಡಬೇಕು. ಸೊ ನನ್ನ ತಂದೆಗೆ ಹೇಳಿದರೆ ತಂದೆಗೂ ಟೆನ್ಷನ್ ಆಗ್ತದೆ, ಹಾಗೆ ಅವ್ರಿಗೆ ಹೇಳ್ತಾ ಇಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಪ್ರೋರಿ. ಸೊ ಟೂ ಮಚ್ ಪ್ರೆಷರ್. ತಂದೆ ತಾಯಿಗೂ ತುಂಬ ಪ್ರೆಷರ್ ಇದೆ, ಮಕ್ಕಳಿಗೂ ತುಂಬ ಪ್ರೆಷರ್ ಇದೆ. ಸೊ ಬೆಟರ್ ಬಿ ಕೂಲ್ ಹೆಡೆಡ್. ಇಫ್ ಈಸ್ ರೆಸ್ಪಾನ್ಸಿಬಲ್, ಜವಾಬ್ದಾರಿಯಿಂದ ತನ್ನ ಕೆಲಸ ಮಾಡ್ತಾಯಿದ್ರೆ ಲೀವ್ ಹಿಮ್.
ಡೋಂಟ್ ಹ್ಯಾವ್ ಟು ಪುಟ್ ಟು ಮಚ್ ಪ್ರೆಷರ್. ಆ ಒತ್ತಡದಿಂದ ಇನ್ನೂ ಬೇರೆ ಬೇರೆ ಏನೋ ಅನಾಹುತ ಸಾಧ್ಯತೆ ಇರ್ತದೆ. ಸೊ ಬೆಟರ್ ನಾಟ್ ಟು ಪುಟ್ ಟು ಮಚ್ ಪ್ರೆಷರ್. ಓಕೆ, ಐ ಹೋಪ್ ಐ ಆನ್ಸರ್ಡ್. ಐ ಸ್ಪೋಕ್ ಸಮಥಿಂಗ್, ಬಟ್ ಐ ಹೋಪ್ ಇಟ್ ಆನ್ಸರ್ಡ್ ದ ಕ್ವಶನ್. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರणाम ಪ್ರಭುಜಿ. ಓಕೆ, ಕೃಷ್ಣಮೂರ್ತಿ ಪ್ರಭು. ಪ್ರಭುಜಿ, ತಾವು ಇವತ್ತು ಕ್ಲಾಸಲ್ಲಿ ಒಂದು ವರ್ಣಾಶ್ರಮ ಧರ್ಮ ಮತ್ತು ಏನು ಹೇಳಿದ್ರೆ ಕ್ಷತ್ರಿಯರು, ಬ್ರಾಹ್ಮಣರು, ಶೂದ್ರರು, ವೈಶ್ಯರು ಬಗ್ಗೆ ಎಲ್ಲ ವಿಚಾರ ತಿಳಿಸ್ಕೊಡ್ತೀವಿ. ಈಗ ಒಂದು ಪ್ರಾಕ್ಟಿಕಲ್ ನನಗೆ ನನ್ನ ಆಲೋಚನೆ ಬರೋದ್ರಿ ಪ್ರಾಕ್ಟಿಕಲ್ ಆಲೋಚನೆ ನಮ್ಮ ಡೈಲಿ ಲೈಫ್ಗೆ ಅಳವಡಿಸ್ತಕ್ಕಂಥ ಪ್ರಶ್ನೆಗಳು ನನ್ನಲ್ಲಿ ಹೇಳೋದು. ಈಗ ನಾವು ಅದನ್ನ ಅಳವಡಿಸ್ಬೇಕಲ್ಲ, ನಮ್ಮ ಈ ಸಮಾಜದೊಳಗೆ ನಾವು ಬದುಕಬೇಕು. ಇವತ್ತೇನಾಗಿದೆ, ನಮ್ಮ ಮನೆ ಮತ್ತು ಮನೆಯಿಂದ ಹೊರಗಡೆ ಹೊರಟ ತಕ್ಷಣ ಎಲ್ಲವೂ ಕೂಡ ಶೂದ್ರಮಯವೇ ಆಗ್ಬಿಟ್ಟಿದೆ. ಕ್ಷತ್ರಿಯ ರಾಜ್ಯ ಆಡ್ತಾ ಇಲ್ಲ, ಬ್ರಾಹ್ಮಣ ಅವ್ರಿಗೆ ಯಾವುದು ಎಜುಕೇಶನ್ ಕೊಡ್ತಾ ಇಲ್ಲ, ಎಜುಕೇಶನ್ ಕೊಡೋದಕ್ಕೆ ಅವರು ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ. ವೈಶ್ಯರು ಅವರು ಧರ್ಮ ಬಿಟ್ಬಿಟ್ಟು ಅವ್ರು ಬೇರೆ ಧರ್ಮದೊಳಗೆ ಉಳಿದ್ಬಿಟ್ಟಿದ್ದಾರೆ. ಈ ಶೂದ್ರರು ಬಿಡಿ ಹತ್ಲಾಗೂ ಇಲ್ಲ ಇಲ್ಲ, ಈ ಶೂದ್ರರ ಮೇಲೆ ಹಿಂಗೆ ಏನೇನೋ ಇದು ಕಲಸು ಮೇಲೋಗರ ಅಂತಾರಲ್ಲ, ಆ ಥರ ಕೂತ್ಬಿಟ್ಟಿದೆ. ಈಗ ಈ ಎಥಿಕ್ಸ್ ಇಟ್ಕೊಂಡು ನಾವು ಸದಾ ಶ್ರೀಕೃಷ್ಣ ಅಥವಾ ನಮ್ಮ ಜೀವನವನ್ನ ಇಷ್ಟು ವರ್ಷಗಳ ಕಾಲ ಹಿಂಗೆ ನಡ್ಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇನ್ನು ಮುಂದೆನೂ ಕೂಡ ನಾವು ಇದನ್ನ ನೋಡಿ ಈ ಕಡೆ ಡಿಸ್ಟರ್ಬು ಆಗುತ್ತೆ. ಆಮೇಲೆ ಅದನ್ನ ನಾವು ಸರಿಪಡಿಸೋ ಶಕ್ತಿ ನಮಗೆ ಭಗವಂತ ಕೊಡ್ಲಿಲ್ಲ. ಸುಮ್ಮನೆ ವ್ಯಥೆ ಪಡೋದಂದ್ರೆ ನಮ್ಮ ಜೀವನದ ಏಕೈಕ ಪರಿಣಾಮವೇ. ನಮಗೆ ನಾವು ಇಲ್ಲಿ ಕೊನೆ ಉಸಿರವರೆಗೂ ಹಿಂಗೆ ನೋಡ್ಕೊಂಡು ಹೋಗೋದೇ ಆಗ್ಬಿಡುತ್ತದಲ್ಲ. ಇದಕ್ಕೆ ಪರಿಹಾರ ಹೆಂಗೆ ಪ್ರಭುಗಳೇ? ಪರಿಹಾರ ಏನಿದೆ? ಪರಿಹಾರ ಪ್ರಚಾರ, ಅದೇ ಪರಿಹಾರ. ಇಡೀ ಸಮಾಜವನ್ನು ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ. ಯಾಕೆಂದರೆ ಅದು ಭಗವಂತನ ಇಚ್ಛೆ ಇದೆ. ಯಾಕೆಂದರೆ ತಮಗುಣದ ಜೀವಿಗಳು ತುಂಬ ಹೆಚ್ಚಾಗಿದ್ದಾರೆ, ರಜಗುಣದ ಜೀವಿಗಳು ತುಂಬ ಹೆಚ್ಚಾಗಿದ್ದಾರೆ. ಗಲೀಜಾಗಿರ್ತಾರೆ, ಕಸ ಬಿಸಾಕ್ತಾರೆ, ಕುಡಿತಾರೆ, ಮಾಂಸ ತಿಂತಾರೆ. ಅದು ಆಗೋದೇ ಅದು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಕಾಲದ ಪ್ರಭಾವ. ಇಟ್ಸ್ ಹ್ಯಾಪನ್. ಕಲಿಯುಗ ಇನ್ನೂ ಸ್ಟಾರ್ಟ್ ಆಗಿದೆ, ಇನ್ನೂ ಹೆಚ್ಚಾಗುತ್ತೆ ಕಲಿಯುಗದ ಪ್ರಭಾವ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನಾವೇನು ಮಾಡಬೇಕು? ವಿ ಶುಡ್ ಬಿ ಪ್ಯೂರ್ ಆ್ಯಂಡ್ ಮೇಕ್ ಸಮ್ ಪೀಪಲ್ ಅರೌಂಡ್ ಯು ಪ್ಯೂರ್. ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಉಪದೇಶ ಮಾಡಿ, ಅವರಿಗೆ ಹರಿಕೃಷ್ಣ ಮಂತ್ರ ಮಾಡೋಕ್ಕೆ ಹೇಳಿ, ಭಗವದ್ಗೀತೆ ಹೇಳ್ಕೊಡಿ, ಪ್ರಚಾರ ಮಾಡಿ. ಒಂದು 10 ಜನರನ್ನು ಬದಲಾಯಿಸಿದರೆ ಅದು ನಿಮ್ಮ ಒಂದು ಕ್ರೆಡಿಟ್. ಸೊ ನೀವು ಎಷ್ಟು ಜನರಿಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅದು ಯೋಚನೆ ಮಾಡಿ. ಡೋಂಟ್ ವರಿ ಅಬೌಟ್ 7 ಬಿಲಿಯನ್ ಪೀಪಲ್, ವರಿ ಅಬೌಟ್ 10 ಪೀಪಲ್ ಅರೌಂಡ್ ಯು. ಮತ್ತು ಅವರಿಗೆ ಪ್ರಚಾರ ಮಾಡೋಕ್ಕೆ ಹೇಳಿ, ಅವರು ಇನ್ನೂ 10 ಜನರಿಗೆ ಪರಿವರ್ತನೆ ಮಾಡ್ತಾರೆ. ಈ ರೀತಿ ಇಟ್ ವಿಲ್ ಬಿಕಮ್ ಗುಡ್. ಓಕೆ, ಸೊ ಈ ರೀತಿ ನೀವು ಯೋಚನೆ ಮಾಡ್ತಾ ಇದ್ರಲ್ಲ, ಈ ರೀತಿ ಯೋಚನೆ ಮಾಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಆ್ಯಂಡ್ ದರ್ ಇಸ್ ನೋ ಸೊಲ್ಯೂಷನ್. ಆದರೆ ಸೊಲ್ಯೂಷನ್ ಏನಿದೆ? ಕೃಷ್ಣ ಪ್ರಜ್ಞೆ, ಭಗವದ್ಗೀತೆ, ಅದು ಪ್ರಚಾರ ಮಾಡಿ ಒಂದು 4 ಜನರಿಗೆ, ಒಂದು 10 ಜನರಿಗೆ ನಿಮ್ಮಿಂದ ಲಾಭ ಆದರೆ ಅದು ಒಳ್ಳೆಯದು. ಓಕೆ, ಈ ಗೀತಾ ಮ್ಯಾರಥಾನ್ ನಡೀತಾ ಇದೆ, ಕೊಡಿ, ಭಗವದ್ಗೀತೆ ವಿತರಣೆ ಮಾಡಿ. ಪ್ರತಿದಿನ ಹೋಗಿ ಒಂದು 10 ಜನರಿಗೆ ಕೊಡಿ. ಕೀಪ್ ಡಿಸ್ಟ್ರಿಬ್ಯೂಟಿಂಗ್ ರೈಟ್. ಅದು ಮಾಡಿ ಬಂದೇನೆ, ಸಾಕು. ದೆನ್ ಬಿ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಓಕೆ, ನನ್ನಿಂದ ಕೆಲವರಿಗೆ ಒಳ್ಳೆಯದಾಯಿತು. ಇನ್ನು ಉಳಿದಿರೋ ದಿವಸಗಳನ್ನು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಷ್ಟೇ. ಸೊ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್ ಡ್ಯೂಟಿ. ಅದು ತೃಪ್ತಿನೂ ಕೊಟ್ಟಿದೆ, ಆ ಕೆಲಸ ಮಾಡಿ ತೃಪ್ತಿ ಕೊಟ್ಟಿದೆ. ಸೊ ವ್ಯಥೆ ಮಾಡೋದು ಬೇಕಿಲ್ಲ, ಭಗವಂತನ ಸೇವೆಯಲ್ಲಿ ತೃಪ್ತಿ. ಬಟ್ ಬೇರೆಯವರ ದುಃಖವನ್ನು ನೋಡಿ ದುಃಖ ಆಗ್ತದೆ. ಬಟ್ ನಮ್ಮ ಸೀಮಿತವಾದ ಶಕ್ತಿಯಿಂದ ಎಲ್ಲರಿಗೂ ಸಹಾಯ ಮಾಡೋಕ್ಕಾಗಿದ್ರೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಓಕೆ, ಹರೇ ಕೃಷ್ಣ. ಓಕೆ, ಮಥುರಾಶ್ಯಾಮ್ ಪ್ರಭುಜಿ. ಎಸ್ ಪ್ರಭು. ಐ ಹ್ಯಾವ್ ಟು ಗೋ ಟು ಟೆಂಪಲ್. ಓಕೆ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ. ವಿಸಿಟಿಂಗ್ ಗೆಸ್ಟ್ ಬಂದಿದ್ದಾರೆ, ಅವ್ರು ಕ್ಲಾಸ್ ಕೊಡ್ತಿದ್ದಾರೆ. ಐ ವಾಂಟ್ ಟು ಹಿಯರ್ ಸಮಥಿಂಗ್. ಓಕೆ, हरे कृष्णा. श्रीमद् भागवत पुराण की जय. जगद्गुरु श्रील प्रभुपाद की जय. हरे कृष्णा.